ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಅಪ್ಪು ರೇಡಿಯೋ 100.9 FM ಅಲ್ಲಿ. ನಾನು ನಿಮ್ಮ ಜ್ಯೋತ್ಸ್ನಾ ಶೆಟ್ಟಿ. ನೀವು www.connectfm.in ಅಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು. ಅಥವಾ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತು ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ನ ಕೂಡ ನೀವು ತಿಳ್ಕೊಬೋದು. ಹಾಗೆ ನಮ್ಮದು iHeart ಆ್ಯಪ್, ಕಮ್ಯುನಿಟಿ ಪ್ಲಸ್ ಆ್ಯಪ್, ಹಾಗೆ ಇನ್ಸ್ಟಾಗ್ರಾಮ್. ಸೊ ಇದರಲ್ಲೂ ಕೂಡ ನೀವು ಕನೆಕ್ಟ್ FM 100.9 ಅಂತ ಸರ್ಚ್ ಮಾಡೋದ್ರಿಂದ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರ ಪ್ರಪಂಚದ ಯಾವ ಮೂಲೆಯಲ್ಲಿ ಇದ್ರೂ ನೀವು ಕೇಳ್ಬೋದು. ಹಾಗೆ ನಮ್ಮದು ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ. ಅದರಲ್ಲೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಒಂದು ಈ ಇಂಟರ್ವ್ಯೂ ವಿಡಿಯೋಸ್ನೆಲ್ಲ ನಾವು ಅಪ್ಲೋಡ್ ಮಾಡ್ತೀವಿ, ನಿಮಗೆ ಅದರ ನೋಟಿಫಿಕೇಶನ್ ಬರುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿಗಳು ದ ಯಂಗ್ ಇನ್ಸ್ಪೈರಿಂಗ್ ಟ್ಯಾಲೆಂಟೆಡ್ ಮ್ಯೂಸಿಷಿಯನ್, ದ ಪಾಪ್ಯುಲರ್ ಬ್ರದರ್ಸ್ ಸಾಗರ್ ಅಂಡ್ ಸೂರಜ್ ನಾಗರಾಜ್ ಅವರು. ಇವರಿಬ್ಬರು ಫೌಂಡರ್ ಆಫ್ ದ ಆರ್ಗನೈಸೇಷನ್ AIO, which is Australia India Orchestra. So this is Australia's first symphony orchestra, the only Bollywood symphony orchestra in the world ಅಂತ ಹೇಳಿದ್ರೆ ತಪ್ಪಾಗಲಾರದು. ಸೊ ಇವರಿಬ್ರು ಭಾರತೀಯ ಮತ್ತು ಪಾಶ್ಚಾತ್ಯ ಅಂದರೆ ಇಂಡೋ ವೆಸ್ಟರ್ನ್ ಸಂಗೀತವನ್ನು ಮ್ಯೂಸಿಕಲ್ ಸ್ಟ್ರಿಂಗ್ ಮೂಲಕ ಈ ಒಂದು ಸಂಸ್ಕೃತಿಯನ್ನು ಸೇರಿಸುವ ಅದ್ಭುತ ಜೋಡಿಗಳ ಅಂತಾನೆ ಕರಿಬಹುದು. ಇವರಿಬ್ರು ವಯೋಲಿನ್ ವಾದಕರು ಕೂಡ. ಇವರ ಮ್ಯೂಸಿಕಲ್ ಜರ್ನಿ ಇನ್ಕ್ಲೂಡ್ಸ್ ಕ್ಲಾಸಿಕಲ್, ಬಾಲಿವುಡ್, ಜಾಜ್, ಪಾಪ್ ಸೇರಿದಂತೆ ಹಲವಾರು ಪ್ರಕಾರಗಳು ಒಳಗೊಂಡಿದೆ. ಸೊ ಬನ್ನಿ ಇವ್ರ ಮೂಲಕನೇ ಇವ್ರ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ. ಮೊದಲು ಇವ್ರನ್ನ ನಮ್ಮ ಅಪ್ಪು ರೇಡಿಯೋಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಸಾಗರ್, ಸೂರಜ್ ಹಾಗೆ ನಾಗರಾಜ್ ಅವರೇ, ನಿಮಗೆ ಅಪ್ಪು ರೇಡಿಯೋಗೆ ಹೃತ್ಪೂರ್ವಕ ಸ್ವಾಗತಗಳು. ಥ್ಯಾಂಕ್ಸ್ ಫಾರ್ ಕಮಿಂಗ್. ಸೊ ಸಾಗರ್, ಸೂರಜ್ ಮತ್ತೆ ನಾಗರಾಜ್ ಅವರೇ, ನೀವು ಫಸ್ಟ್ ಬಂದಿರಿ ನನ್ನ ಫಸ್ಟ್ ಅಪ್ಪು ರೇಡಿಯೋ ಸ್ಟಾರ್ಟ್ ಆದಾಗ. ಸೊ ದಿಸ್ ಇಸ್ ಯೋರ್ ಸೆಕೆಂಡ್ ಟೈಮ್ ಕಮಿಂಗ್. ಸೊ ಹೇಗೆ ಅನಿಸ್ತಾ ಇದೆ? ತುಂಬಾ ಸಂತೋಷ ಇದೆ ನಮಗೆ ಇಲ್ಲಿ ಬರಕ್ಕೆ. ನಿಮ್ಮ ಕೆಲಸ ಮಾಡಿದ್ದು ತುಂಬಾ ತುಂಬಾ ಚೆನ್ನಾಗಿದೆ. ಅಂಡ್ ಥ್ಯಾಂಕ್ಸ್. ಸೊ ನಿಮ್ಮ ತಂದೆಯವರು ಕೂಡ ನಿಮ್ ಜೊತೆ ಇದ್ದಾರೆ. ಸೊ ಈಸ್ ಯೋರ್ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಸೊ ವೆರಿ ನೈಸ್ ಟು ಹ್ಯಾವ್ ಯು. ಸೊ ಈಗ ತಾನೇ ನಿಮ್ಮ ಒಂದು ಕಿರು ಪರಿಚಯ ಮಾಡ್ಕೊಟ್ಟಾಯ್ತು ಸೂರಜ್ ಮತ್ತೆ ಸಾಗರ್ ಅವರೇ. ಸೊ ನಿಮ್ಮ ಒಂದು ಬ್ಯಾಕ್ ಗ್ರೌಂಡ್ ಬಗ್ಗೆ ಹೇಳಿ. ಸೊ ನನ್ನ ಬ್ಯಾಕ್ ಗ್ರೌಂಡು ವೈಲಿನ್ 8 ವರ್ಷಕ್ಕೆ ಶುರು ಮಾಡಿದೆ ನಾನು. ಅದರಲ್ಲಿ ನಾನು ಎಕ್ಸಾಮ್ಸ್ ಎಲ್ಲ ತಗೊತಾ ಇದ್ದೆ ಇಲ್ಲಿ ಸಿಡ್ನಿನಲ್ಲಿ, ಈಸ್ಟ್ವುಡ್ ಪಬ್ಲಿಕ್ ಸ್ಕೂಲಲ್ಲಿ ಹೋಗ್ತಾ ಇದ್ದೆ ನಾನು. ಅದರಲ್ಲಿ ನಾನು ಕಾನ್ಸರ್ಟ್ಸ್ ಎಲ್ಲ ಮಾಡ್ತಾ ಇದ್ದೆ ಆಪರಾ ಹೌಸಲ್ಲಿ ನನ್ನ ಸ್ಕೂಲ್ ಜೊತೆಯಲ್ಲಿ. ಆ್ಯಂಡ್ ಅದಾದ್ಮೇಲೆ ಆರ್ಕೆಸ್ಟ್ರಾಗೆ ಶುರು ಮಾಡಿದೆ ನಾನು ಸೇರ್ಕೊಳ್ಳೋಕ್ಕೆ ಚಿಕ್ಕ ವಯಸ್ಸಲ್ಲಿ. ಅದರಲ್ಲಿ ಸಿಡ್ನಿ ಯೂತ್ ಆರ್ಕೆಸ್ಟ್ರಾ ಅಂತ ಒಂದು ಬರುತ್ತೆ. ಅವರು ಬಾರಿ ಕಾನ್ಸರ್ಟ್ಸ್ ಎಲ್ಲ ಹಾಕ್ತಾರೆ. ಆ್ಯಂಡ್ ನಾವು 15 ವರ್ಷದಲ್ಲಿ ಆ ಥರ ಮ್ಯೂಸಿಕ್ ನುಡಿಸ್ತಾ ಇದ್ರೆ ತುಂಬಾ ಇಂಪ್ರೆಷನ್ ಬೀಳುತ್ತೆ. ಸೊ ಅದು ತುಂಬಾ ಇನ್ಫ್ಲೂಯೆನ್ಸ್ ಆಗ್ಬಿಟ್ಟು ನಾವು ಇನ್ನೂ ಫರ್ದರ್ ಹೋದ್ವಿ. ನಾನು ಅದಾದ್ಮೇಲೆ ಒಂದು ಆಸ್ಟ್ರೇಲಿಯನ್ ವರ್ಲ್ಡ್ ಆರ್ಕೆಸ್ಟ್ರಾ ಅಂತ ಒಂದು ಪ್ರೊಫೆಷನಲ್ ಆರ್ಕೆಸ್ಟ್ರಾಗೆ ಒಂದು ಅಪಾಯಿಂಟ್ಮೆಂಟ್ ಸಿಕ್ತು. ಸೊ ಅದು ತುಂಬಾ ಸಂತೋಷಕ್ಕೆ ನೋಡ್ತೇವೆ. ಅಲ್ಲಿ ಇಂಡಿಯಾಗೆ ಟೂರ್ ಮಾಡ್ತಾ ಇದ್ರು. ಅಲ್ಲಿ ಚೆನ್ನೈ, ಕೇರಳ, ಮುಂಬೈನಲ್ಲಿ ಎಲ್ಲ ಟೂರ್ ಮಾಡಿದ್ರು. ಸೊ ಅಲ್ಲಿ ಸ್ವಲ್ಪ ನನಗೆ ಐಡಿಯಾ ಬಂತು, ಓಕೆ ಏನಾರ ಇಂಡಿಯನ್ಸ್ಗೆ ಎಷ್ಟು ಚೆನ್ನಾಗಿ ಮ್ಯೂಸಿಕ್ ಇದೆ ಅಲ್ಲಿ, ಆದ್ರೆ ಹೆಂಗಾರ ಆರ್ಕೆಸ್ಟ್ರಾ ಕಂಬೈನ್ ಮಾಡ್ತಾರೆ, ತುಂಬಾ ಸೂಪರ್ ಆಗಿ ಅನ್ಸುತ್ತೆ ಅವ್ರಿಗೆ ಅಂತ ನನಗೆ ಐಡಿಯಾ ಅಲ್ಲಿ ಬಂತು. ಸೊ ಅದಾದ್ಮೇಲೆ ಸೂರಜ್ ಜೊತೆ ಸೇರ್ಕೊಂಡು ನಾವು ಇದು ಶುರು ಮಾಡಿದ್ವಿ. ನನಗೆ ಸಾಗರ್ ಹಿಂದ್ಗಡೆನೆ ನಾನು ವಯಲಿನ್ ನುಡಿಸ್ತಾ ಇದ್ದೆ. ಹೌದು, ಪ್ರತಿ ದಿವಸ ಸಾಗರ್ ನುಡಿಸ್ತಾ ಇದ್ದ ವಯಲಿನ್. ಹಂಗೇನೆ ನಾನು ಕಲಿತಾ ಇದ್ದೆ ಚಿಕ್ಕ ವಯಸ್ಸಲ್ಲಿ. ನಾನು 4 ವರ್ಷಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಹಂಗೇನೆ like very similarly, like went to the orchestras and performed great music, and I loved Western classical music. And then recently I performed in some like Indian bands and got exposed to some Indian music. ಅದರಲ್ಲಿ ಸ್ವಲ್ಪ ಗಮಕಂ ಟೆಕ್ನಿಕ್ಸ್ ಉಪಯೋಗಿಸ್ತಾ ಇದ್ದೆ ವಯಲಿನಲ್ಲಿ. ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇತ್ತು ಮಾಡಕ್ಕೆ. ಸೊ ಅದಕ್ಕೇನೆ ನಾನು ಇಂಟ್ರೆಸ್ಟ್ ಇತ್ತು ಎಕ್ಸ್ಪ್ಯಾಂಡ್ ಮಾಡಿದ್ದೆ ಅಂತ. ಸೊ why don't we bring like a big orchestra, all of these instruments to play, all of this great music that has all of the great techniques and ragas. So that's how the AIO formed. So ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಥ್ಯಾಂಕ್ಸ್ ನಿಮ್ಮ ಒಂದು
ಬ್ಯಾಕ್ ಗ್ರೌಂಡ್ ನೀವೆಲ್ಲ ಪರಿಚಯ ಮಾಡ್ಬೇಕು. ಸೊ ನಾಗರಾಜ್ ಅವರೇ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಅದೇ ನಾನು ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಸಾಗರ್ ಸೂರಜ್ ಇಬ್ಬರು ಕೂಡ ಆಸ್ಟ್ರೇಲಿಯನ್ ಬಾರ್ನ್. ಸೊ ಹಾಗಾಗಿ ಅವರಿಗೆ ಫುಲ್ ಎಜುಕೇಶನ್, ಎವ್ರಿಥಿಂಗ್, ಎಕ್ಸ್ಪೋಜರ್ ಎಲ್ಲ ಆಸ್ಟ್ರೇಲಿಯನ್ ಇದರಲ್ಲೇ ಸಿಕ್ಕಿರುವಂಥದ್ದು. ಸಣ್ಣ ಮಗುವಿನಿಂದ ನಾವು ಕಿಂಡರ್ ಗಾರ್ಟನ್ನಲ್ಲೇ ಸಾಗರ್ಗೆ ಸ್ವಲ್ಪ ಇಂಟ್ರಡ್ಯೂಸ್ ಮಾಡ್ತಾ ಇದ್ವಿ ಅಲ್ಲಿ ಸ್ಕೂಲಲ್ಲಿ. ಸೊ ಅವನು ಇನಿಷಿಯಲಿ ಡ್ರಮ್ಸ್ ತಗೊಂಡ ಅವನು. ಸೊ ಡ್ರಮ್ಸ್ ಆಡಬೇಕು ಅಂದ್ಬಿಟ್ಟು, ಬಟ್ ಆಮೇಲಿಂದ ಅದು ತುಂಬ ಡಿಫಿಕಲ್ಟ್ ಆಯಿತು, ಹಾಗಾಗಿ ಹಿ ಲೆಫ್ಟ್ ಇಟ್. ಆ್ಯಂಡ್ ದೆನ್ ಅಲ್ಲೆಲ್ಲ ಈಸ್ಟ್ವುಡ್ ಅಂತ ಸ್ಕೂಲ್ಗಳಲ್ಲಿ ಏನಂದರೆ ದೇ ವಿಲ್ ಇಂಟ್ರಡ್ಯೂಸ್ ಲಾಟ್ ಆಫ್ ಮ್ಯೂಸಿಕ್ ಟು ದ ಚಿಲ್ಡ್ರನ್ ಅಟ್ ವೆರಿ ಯಂಗ್ ಏಜ್. ಆ ಟೈಮ್ನಲ್ಲಿ ಅವ್ರಿಗೆ ಇಂಟ್ರಡ್ಯೂಸ್ ಮಾಡಿದಾಗ ಹಿ ಪಿಕ್ಡ್ ಅಪ್ ದ ವೈಲಿನ್. ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಆ್ಯಂಡ್ ಹಿ ಗಾಟ್ ಎ ವೆರಿ ಗುಡ್ ಟೀಚರ್ ಆಲ್ಸೋ, ದಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಆ ಟೀಚರ್ ಇನ್ಸ್ಪಿರೇಷನಲ್ಲಿ ಹಿ ಕಂಟಿನ್ಯೂಡ್ ಆ್ಯಂಡ್ ಹಿ ರಿಯಲಿ ಫ್ಲರಿಶ್ಡ್ ವೆಲ್. ಸೊ ಅವನು ಸ್ವಲ್ಪ 8 years ಅಥವಾ 9 years ಆದಾಗ ಸ್ವಲ್ಪ ಯಾವಾಗ ಚೆನ್ನಾಗಿ ನುಡಿಸ್ತಾ ಇದ್ದ. ಸೂರಜ್ ಕೂಡ ವೆರಿ ಯಂಗ್, 3 yearsಗೆ ಅವನು ಹಿ ಟುಕ್ ಎ ಸ್ಮಾಲ್ ವೈಲಿನ್, ಕ್ವಾರ್ಟರ್ ಸೈಜ್ ವೈಲಿನ್ ನಲ್ಲೇ ಅವನು ನುಡಿಸ್ತಾ ಇದ್ದ. ದಟ್ ವಾಸ್ ಸೋ ಅಮೇಸಿಂಗ್ ಟು ಸಿ. ಅಂಡ್ ಹಿ ಪಿಕ್ಡ್ ಅಪ್ ವೆರಿ ವೆಲ್ ಅಂಡ್ ವೆರಿ ಕ್ವಿಕ್ ಅಂಡ್ ಹಿ ವಾಸ್ ವೆರಿ ಕೀನ್. ಅವರ್ಸ್ ಗಟ್ಟಲೆ ಒಂದು ಸಾಗರ್ ಮಾಡ್ತಾ ಇದ್ದ ಪ್ರಾಕ್ಟೀಸು, ಅವರ್ಸ್ ಗಟ್ಟಲೆ ಕೂತ್ಕೊಂಡು ಅವನು ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದ. And Suraj has got had a space. Avanu full Sagar was fully involved in Western classical orchestra. He used to attend the concerts, matte camping, idralella he was involved totally. So but Suraj had a different skill. Now maninalli haadta iddaga ಮಾಡ್ತಿದ್ದಾಗ he tried to play what we sang. We were really surprised. How come ಕೆಲವು ಸಾಂಗ್ಸ್ ಎಲ್ಲ ಅಷ್ಟು ಚೆನ್ನಾಗಿ ನುಡಿಸ್ತಾ ಇದ್ದ ಅಂತ. So he had that skill of picking up the tunes and playing on the violin. So ಹಾಗೆ slowly ಏನು ಮಾಡಿದ್ವಿ ಅಂದ್ರೆ we introduced some Carnatic music also for him. So yeah, that's right. So ಆವಾಗ ಏನು ಮಾಡ್ದ, ಅವನು ಬಾಲಿವುಡ್ ಸಾಂಗ್ಸ್ ಇದರೆಲ್ಲ ನುಡ್ಸಕ್ಕೆ ಶುರು ಮಾಡ್ದ. ಕೊನೆಗೆ ಫಸ್ಟ್ ಆಕ್ಚುಲಿ ನುಡ್ಸಿದ್ದ ಕನ್ನಡ ಸಂಘದಲ್ಲಿ ಅವನು ಫಸ್ಟ್. ಏನೇನೋ ಆಸೆ ಇದೆಯಲ್ಲ ರಾಜ್ಕುಮಾರ್ ಸಾಂಗ್ಸ್, ಅದನ್ನ ಇವರೇ ಕನ್ನಡಕ್ಕೆ ಮಾಡ್ಬಿಟ್ಟು ಎಲ್ಲ ತುಂಬಾ ಲೈಕ್ ಮಾಡಿದ್ರು. ತುಂಬಾ ಅಲ್ಲಿಂದ ಸ್ವಲ್ಪ ಇವನು ಜಾಸ್ತಿ ದೀಪಾವಳಿ ಇದರಲ್ಲೆಲ್ಲ ಹಿಂದಿ ಸಾಂಗ್ಸ್ ಹಾಡೋದು ಮಾಡೋದು, ಪಬ್ಲಿಕ್ ಫಂಕ್ಷನ್ಸ್ ಅಲ್ಲೆಲ್ಲ ಮಾಡೋದು ಮಾಡ್ದ. ಕೊನೆಗೆ ಹಿ ವಾಸ್ ಆಲ್ಸೋ ಇನ್ವಾಲ್ವ್ಡ್ ಇನ್ ದಿ ವೆಸ್ಟರ್ನ್ ಕ್ಲಾಸಿಕಲ್. ಸೊ ಹಿ ಟ್ರೈ ಟು ಬ್ಯಾಲೆನ್ಸ್ ಬೋತ್. And actually he brought Sagar also into Indian music. And they combined together and started this Australian Indian orchestra. Very nice. That's the whole story. Very nice. Actually ನನ್ಗೆ ಏನ್ ಜ್ಞಾಪಕ ಬರ್ತಾ ಇದೆ ಅಂದ್ರೆ, ನನ್ನ ಮಕ್ಳು ಚಿಕ್ಕವರಿದ್ದಾಗ ನನ್ ಚಿಕ್ಕವನಿಗೆ ಕಾನ್ಸಂಟ್ರೇಷನ್ ಪ್ರಾಬ್ಲಮ್. ಒಂದ್ ಕಡೆ ಕುತ್ಕೊಂಡು ಫೋಕಸ್ ಮಾಡಕ್ಕಾಗಲ್ಲ. ಯಾರು ಹೇಳಿದ್ರು ಪಿಯಾನೋ ಕಲ್ಸು, ಫೋಕಸ್ ಕಲಿತಾರೆ ಅಂತ. ಸೊ ಐ ಜಾಯಿನ್ ಒನ್ ಟು ಗಿಟಾರ್ ಕಲಿಯಕ್ ಕಲಿಸ್ದೆ ದೊಡ್ಡವನ. ಚಿಕ್ಕವನ ನಾನು ಸೆಂಡ್ ಇಟ್ ಟು ಪಿಯಾನೋ. ಅಂದ್ರೆ ಬರೀ 3 ವರ್ಷ ಆಯ್ತು ಚಿಕ್ಕದಕ್ಕೆ, ಅವ್ನಿಗೆ ಇನ್ನೂ ಲೆಟರ್ಸೇ ಗೊತ್ತಿರ್ಲಿಲ್ಲ. ಬಟ್ ಎನಿವೇ ಲಾಂಗ್ ಸ್ಟೋರಿ ಶಾರ್ಟ್, ಬಟ್ ದೊಡ್ಡವನ್ಗೆ ಇದೇ ತರ ಡ್ರಮ್ ನುಡಿಸ್ಬೇಕು ಅಂತ ಅವ್ನಿಗೆ ಆಸೆ. ನಾವು ಅಪಾರ್ಟ್ಮೆಂಟ್ ಅಲ್ಲಿ ಇದ್ದು ಡ್ರಮ್ ಎಲ್ಲ ಕಲ್ತ್ರೆ ಗಿಟಾರ್ ಕಲಿ ಅಂತ ಅವ್ನಿಗೆ ಆಸೆ, ಬರೀ ಡ್ರಮ್ ಮೇಲೆ ಇತ್ತು. But anyway, they became cricket players now. Yeah, so they are more into cricket actually, cricket fanatics ಅಂತಾನೆ ಹೇಳ್ಬೋದು. ಸೊ ಬಟ್ ನಾನು ಈಗ ಡ್ರಮ್ ನುಡ್ಸೋರ್ನೆಲ್ಲ ನೋಡ್ತಾ ಇದ್ರೆ, ನಾನೇನೋ ಕನ್ಸರ್ಟ್ ಹೋದಾಗ ಪಾಪ ಅವ್ನು ಕೇಳಿದ ನನ್ ಕಳಿಸ್ಬೇಕಿತ್ತು. ಅದು ತುಂಬಾ ನಾಯ್ಸಿ ಇನ್ಬಿಟ್ಟು ಬೇಡ ಅಂತಿದೆ ಅಲ್ಲ, ಇರೋದಿಲ್ಲ ಮನೇಲಿ. Even Sagar is also very good cricket player. Cricket very good spin bowler. Reps ಅಂದ್ಬಿಟ್ಟು ಝೋನಲ್ ಲೆವೆಲ್ ಕ್ರಿಕೆಟ್ ನಡೆಯುತ್ತೆ ನಿಮ್ಮ ಮಗನಿಗೆ. ಅದು ನಮ್ಮ ಮಕ್ಕಳಿಗೂ ಎಲ್ಲ ಆಡಿ ಈಗ ಗ್ರೇಡ್ ಅಲ್ಲಿ ಹಾಡ್ತಾರೆ ಅವರಿಗೆ. ಎಷ್ಟು ವಯಸ್ಸಿದೆ ಅವರಿಗೆ? 18 and 16. Wow, it's a great competition ಅಲ್ಲಿ ಆಡ್ತಾರಾ? So they play great. That's a serious level. Yeah. So ನಾನು ಚಿಕ್ಕವನ್ಗೆ ಒಂದ್ಸಲ ಇಂಜುರಿ ಆಗಿ hit took a little bit break, but otherwise they're more into cricket all the time. ಒಂದ್ಸತಿ ಮೀಟ್ ಮಾಡ್ಬೇಕು. ಖಂಡಿತ ಮೀಟ್ ಮಾಡ್ಸೋಣ. ಸೊ ತುಂಬಾ ಖುಷಿ ಆಯ್ತು ನಿಮ್ಮ ತಂದೆಯವರು ನಿಮ್ಮ ಬಗ್ಗೆ ಎಲ್ಲ ಬಹಳಷ್ಟು ಹಂಚ್ಕೊಂಡ್ರು. ಅಂದ್ರೆ ತುಂಬಾ ಹೆಮ್ಮೆ ಆಗುತ್ತಲ್ಲ ನಮ್ಗಿಂತ ನಮ್ಮ ಮಕ್ಳು ಸಾಧನೆ ಮಾಡಿದಾಗ. ಓಕೆ, ಸೊ ಹಾಗೆ ನೀವು ಈಗ ತಾನೇ ಹೇಳಿದ್ರಿ, ಸೊ ನಿಮ್ ಚಿಕ್ಕದ್ರಿಂದ ಹೇಗೆ ನಿಮ್ಗೆ ಒಂದು ಮ್ಯೂಸಿಕ್ ಅಲ್ಲಿ ಆಸಕ್ತಿ ಬಂತು? ಅಂದ್ರೆ ನಿಮ್ದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನ್ ಮ್ಯೂಸಿಕ್ ಇರ್ಲಿಲ್ಲ ಅಲ್ಲ, ಇದೆ. ಹೇಳ್ಬೇಕು ಅಂತಂದ್ರೆ ನಮ್ಮ ವೈಫ್ ಶಿ ಇಸ್ ಎ ವೀಣಾ ಪ್ಲೇಯರ್. And my sisters of course they are also ಸಾಂಗ್ಸ್ ಎಲ್ಲ ಇದು ಮಾಡ್ತಾರೆ. ಅದು ಸ್ವಲ್ಪ ಇನ್ಸ್ಪೈರ್ ಆಗಿದೆ ಅಂತ ಹೇಳ್ಬೋದು. ಓಕೆ, ವೆರಿ ನೈಸ್. ಸೊ ಸಾಗರ್ ಅವರು ಒಂಥರ ನೀವು ಡಿಸ್ಟಿಂಗ್ವಿಶ್ ವಯೋಲಿನಿಸ್ಟ್ ಹಾಗೆ ವಯೋಲಿಸ್ಟ್
ಹಾಗೆ ನಿಮಗೆ 20ಕ್ಕೂ ಅಧಿಕ ವರ್ಷ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ನೀವು ಆರ್ಟಿಸ್ಟಿಕ್ ಡೈರೆಕ್ಟರ್ ಆಗಿ ರೋಸ್ಮಾಂಡ್ ಸ್ಟ್ರಿಂಗ್ಸ್ ನಲ್ಲಿ ಮತ್ತು ಕನ್ಸರ್ಟ್ ಮಾಸ್ಟರ್ ಆಗಿ ಮಕ್ವೈರಿ ಚೇಂಬರ್ ನಲ್ಲಿ ಆರ್ಕೆಸ್ಟ್ರಾದಲ್ಲಿ ಸೇವೆಯನ್ನ ಸಲ್ಲಿಸ್ತಿದ್ದೀರಾ. ಸೊ ಇದ್ರ ಬಗ್ಗೆ ಹೇಳಿ, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಸಾಗರ. ಹೌದು, ಸೊ ರೋಸ್ಮಾಂಟ್ ಬರೀ ಇದು ನಮ್ಮ ಇವೆಂಟ್ಸ್ ಫಂಕ್ಷನ್ಸ್ ಗೆ ಪ್ಲಸ್ ಕಾನ್ಸರ್ಟ್ ಅಲ್ಲಿ ಮಾಡ್ತೀವಿ ನಾವು. ಸೊ ದಟ್ಸ್ ನಮ್ಮ ಫ್ರೆಂಡ್ಸ್ ಸ್ನೇಹಿತ ಎಲ್ಲರೂ ಆರ್ಕೆಸ್ಟ್ರಾ ಅಲ್ಲಿ ಅಂಡ್ ನಂದು ಕನ್ಸರ್ವೇಟೋರಿಯಂ ಅಲ್ಲಿ ಎಜುಕೇಟ್ ಆಗಿರೋದು ಅವ್ರ ಫ್ರೆಂಡ್ಸ್ ಎಲ್ಲ ನಮ್ಮ ಜೊತೆಗೆ ನುಡಿಸ್ತಾ ಇದ್ವಿ. ಸೊ ಈ ನೆಟ್ವರ್ಕ್ ಇಂದ ಈ ರೋಸ್ಮಾಂಟ್ ತರ ಒಂದು ಮ್ಯೂಸಿಷಿಯನ್ ನೆಟ್ವರ್ಕ್ ತರ ಕಟ್ಟಿದೀನಿ. ಇವ್ರ ಜೊತೆ ಎಲ್ಲ ಇವೆಂಟ್ಸ್ ಗೆ ನೋಡ್ತಾ ಇರ್ತೀವಿ ಅಂಡ್ ಲಾಟ್ ಆಫ್ ಕ್ರಾಸ್ ಓವರ್ ಇರುತ್ತೆ. ಸೊ ನಮ್ AIO ಏನ್ ಮಾಡ್ತೀವಿ, ಸೇಮ್ ಮ್ಯೂಸಿಷಿಯನ್ಸ್ ಅವರು ನಮಗೆ ಮದುವೆಗೆ ಎಲ್ಲ ಬ್ಯಾಂಡ್ ಗೆ ಬಂದ್ಬಿಟ್ಟು ಅಲ್ಲೂ ನುಡಿಸ್ತಾರೆ. ಯಾಕಂದ್ರೆ ಅವ್ರಿಗೆಲ್ಲ ಇವಾಗ ವೆಸ್ಟರ್ನ್ ಫ್ಯೂಷನ್ ಇಂಡಿಯನ್ ಮ್ಯೂಸಿಕ್ ಎಲ್ಲ ಗೊತ್ತಿದೆ ಅವ್ರಿಗೆ. ಸೊ ಅವರು ಸೇರ್ಕೊಂಡ್ಬಿಟ್ಟು ನಾವು ಇದು ಮದುವೆ ಫಂಕ್ಷನ್ಸ್ ಅಂಡ್ ಸಮ್ ನಮ್ ಚಿಕ್ಕ ಕಾನ್ಸರ್ಟ್ಸ್ ಮಾಡ್ತಾ ಇರ್ತೀವಿ. ರೋಸ್ಮಾಂಟ್ ಅಂತ ಹೆಸರು. ಮಕ್ವಾರಿ ಇಸ್ ಒಂದು ಕ್ವೈರ್, ಮಕ್ವಾರಿ ಸಿಂಗರ್ಸ್ ಅಂತ ಒಂದಿದೆ. ದೇ ವಿಲ್ ಗೋಯಿಂಗ್ ಫಾರ್ 20 ವರ್ಷ ನಡೀತಾ ಇದೆ ಅವರು. ಅವರಿಗೆ ನಾವು ಒಂದು ಡೆಡಿಕೇಟೆಡ್ ಆರ್ಕೆಸ್ಟ್ರಾ ಆಫರ್ ಮಾಡಿದೆ ನಾನು. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಅವ್ರಿಗೆ ಜೊತೆ ನುಡಿಸೋದು. ಸೊ ದೀಸ್ ಆರ್ ಜಸ್ಟ್ 20 ಇಯರ್ಸ್ ಇಂದ ನೀವು ಚಿಕ್ಕದಿಂದಲೂ ಒಂದು ಮ್ಯೂಸಿಕ್ ಅಲ್ಲಿ ಮಾಡ್ಕೊಂಡು ಬರ್ತಾರೆ. ವೆರಿ ನೈಸ್. ಹಾಗೆ ಸೂರಜ್ ಅವರೇ, ನೀವು ಅಷ್ಟೇ ವಯಲಿನ್ ಜರ್ನಿನ ಅತಿ ಚಿಕ್ಕ ವಯಸ್ಸಿನಲ್ಲಿ ನೀವು ಹೇಳಿದ್ರೆ ಒಂದು 4 ಇಯರ್ಸ್ ಇದ್ದಾಗಲೇ ನೀವೆಲ್ಲ ಪಿಕ್ ಮಾಡ್ಕೊಂಡ್ರಿ ಅಂತ. ಸೊ ಹಾಗೆ ನೀವು AMUSA, ಐ ಆಮ್ ಸಾರಿ, ಇಸ್ ಇಟ್ ರೈಟ್ ಥಿಂಗ್, AUMSA ಅನ್ನೋ ಡಿಪ್ಲೊಮಾ, ಓಕೆ, MSA ಅನ್ನೋ ಡಿಪ್ಲೊಮಾ ಪದವಿಯನ್ನು ಡಿಸ್ಟಿಂಕ್ಷನ್ ನ ನೀವು 15 ವರ್ಷದಲ್ಲೇ ನೀವು ತಗೊಂಡ್ರಿ. ಅದನ್ನ ಅಮೇಝಿಂಗ್. ಸೊ ನೀವೊಂದು ಫಾರ್ಮರ್ ಕನ್ಸರ್ಟ್ ಮಾಸ್ಟರ್ ಆಗಿ ಹಾಗೆ ಆರ್ಟ್ಸ್ ಯೂನಿಟ್ ಆರ್ಕೆಸ್ಟ್ರಾ ಮತ್ತು ಸಿಡ್ನಿ ಯೂತ್ ಆರ್ಕೆಸ್ಟ್ರಾದಲ್ಲಿ ಕೂಡ ನೀವೊಂದು ಕೆಲಸನ ಮಾಡಿದ್ರ. ಸೊ ಇದ್ರ ಬಗ್ಗೆ ಹೇಳಿ. ಸೊ ಇದು ಏಮಾಸ್ಗೆ ನಾನು ತುಂಬಾ ಕಷ್ಟಪಟ್ಟೆ ಇದು ಪ್ರಾಕ್ಟೀಸ್ ಮಾಡಕ್ಕೆ. ಅದರಿಂದ ಎಲ್ಲ ಟೆಕ್ನಿಕ್ ಬಂತು, ಶಿಫ್ಟ್ ಮಾಡಕ್ಕೆ, ಡಿಫಿಕಲ್ಟ್ ಹಾರ್ಡ್ ಪೀಸ್ ನುಡಿಸೋದಕ್ಕೆ ಎಲ್ಲ ಟೆಕ್ನಿಕ್ ಬರ್ತಾ ಇತ್ತು. ಅದಕ್ಕೇನೆ ಅದರಿಂದ ನನಗೆ it helped me to get further into the orchestra and become a concert master. Okay. And being a concert master means you're a leader of the orchestra. ಅದರಿಂದ ನನಗೆ leadership skills acquire ಆಗ್ತಾ ಇತ್ತು. And I was able to get those communication skills and lead the musicians, and through that I got to understand how the orchestra really works, how the politics works as well. Okay. And in that way I got to use that skill to be able to create this orchestra as well, and also observe how a conductor conveys the message through the orchestra. Okay. So ಅದನ್ನೆಲ್ಲ ಕಲ್ತ್ಕೋಬೇಕು. ನಿಮ್ಮ ಒಂದು ಟೆಕ್ನಿಕಲ್, I don't understand all this conductor, I know music director. ಇಲ್ಲಿ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಸುಮಾರು ಜನ ತಂದೆ ತಾಯಿಗಳು ಮಕ್ಕಳಿಗೆ ಮ್ಯೂಸಿಕ್ ಕಲಿಸ್ಬೇಕು ವೆಸ್ಟರ್ನ್ ಕ್ಲಾಸಿಕಲ್ ಅಂದ್ರೆ, ಇಲ್ಲಿ AMEB ಅಂತ ಒಂದಿದೆ, ಆಸ್ಟ್ರೇಲಿಯನ್ ಮ್ಯೂಸಿಕ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಇದೆ. ಅವರುಗಳು ಗ್ರೇಡ್ 1 ಇಂದ ಅಪ್ ಟು A ಮ್ಯೂಸಿಕ್ ಅಲ್ಲಿವರೆಗೂ ಡಿಪ್ಲೊಮಾ ಲೆವೆಲ್ ವರ್ಗೂ ಮಾಡ್ತಾರೆ ಇಲ್ಲಿ. ಸೊ ಅದರಿಂದ ಎಲ್ಲ ಇದರಲ್ಲೂ ಇದೆ ಅದು, ಅಂದ್ರೆ ಗಿಟಾರ್ ಅಲ್ಲಾಗಲಿ ಅಥವಾ AMEB ಅಂತ. ಸೊ ದಟ್ಸ್ ಎ ಬೋರ್ಡ್, ಅದು ಎಕ್ಸಾಮಿನೇಷನ್ ಬೋರ್ಡ್. ಸೊ ದೇರ್ ಯು ಕ್ಯಾನ್ ಕ್ವಾಲಿಫೈ ಆಸ್ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 8, ದೆನ್ A ಮ್ಯೂಸಿಕ್, B music. Yeah, but you can skip some of the grades depending upon the skills, skill ಮೇಲೆ. So but the ultimate is A music and B music ಇರುತ್ತೆ. So ಅದಾದ್ಮೇಲೆ then graduation ಬರುತ್ತೆ. So that's a different level. So but in the beginning itself they can children can start with grade 1, grade 2 ಅತರ ಮ್ಯೂಸಿಕ್ ಅಲ್ಲಿ ಹೋಗ್ಬೋದು. It's not just in the violin, in all type of music. Okay. Any instrument, singing also is involved in that one. Okay, so singing ಕಲಿಬಹುದು, ಯಾವ ಇನ್ಸ್ಟ್ರುಮೆಂಟ್ ಬೇಕಾದ್ರೂ ನೀವು, ಆಮೇಲೆ ಯಾವ ಜಾನರ್ ಬೇಕಾದ್ರೂ ಕಲಿಬಹುದು, ಡ್ಯಾನ್ಸ್ ಎಲ್ಲ ಮಾಡ್ತಾರೆ, ಎಲ್ಲ ತರನು ಕಲಿಬಹುದು. ಓಕೆ, ವೆರಿ ನೈಸ್ ಆಕ್ಚುಲಿ. ಸೊ ಯಾವ ವಯಸ್ಸಿಗೆ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ? ಬಿಕಾಸ್ ನೀವಂತೂ 15 ಇಯರ್ಸ್ ಗೆ ಮುಗಿಸ್ಬಿಟ್ಟಿದ್ದೀರಾ. ಟ್ಯಾಲೆಂಟ್ಸ್ ಮೇಲೆ ಹೋಗುತ್ತೆ, ಸ್ಕಿಲ್ ಮೇಲೆ ಹೋಗುತ್ತೆ. ಸೊ ಬೆಟರ್ ಸ್ಟಾರ್ಟ್ ಅರ್ಲಿ ಏಜ್. ಸೊ ಸ್ಟಾರ್ಟ್ ವಿತ್ ಎಕ್ಸಾಮ್ಸ್ ಇದ್ರೆ ಅಡ್ವಾಂಟೇಜ್. ಕೆಲವರು ಹೇಳ್ತಾರೆ ಟೆಕ್ನಿಕ್ಸ್ ಇದ್ರೆ ಸಾಕು, ಡೋಂಟ್ ವೈ ಡು ಯು ನೀಡ್ ಎಕ್ಸಾಮ್ಸ್ ಅಂಡ್ ಆಲ್ ಅಂತ. ಬಟ್ ಎಕ್ಸಾಮ್ಸ್ ಇದ್ರೆ ಯು ವಿಲ್ ಹ್ಯಾವ್ ಎ ಏಮ್. ಓಕೆ, ಐ ವಿಲ್ ಅಚೀವ್ ದ ಗ್ರೇಡ್ 3 ಲೆವೆಲ್ ಅಂತ ಒಂದು ಸೆನ್ಸ್ ಆಫ್ ಅಚೀವ್ಮೆಂಟು ಇರುತ್ತೆ.
Okay. So you can start early age with the grade 1 and then grade 2, grade 3. Once you start continuing like that, based on your skills, teacher will tell you. ಈಗ ಇವರು ಸುಮಾರು ಜನ ಸ್ಟೂಡೆಂಟ್ಸ್ಗೆ ಎಕ್ಸಾಮ್ಸ್ ಮಾಡಿಸಿದ್ದಾರೆ. ಸೊ ದೇ ವಿಲ್ ಟೆಲ್ ಯು ಆರ್ ನೌ ಯು ಕ್ಯಾನ್ ಟೇಕ್ ಗ್ರೇಡ್ 4, ಯು ಆರ್ ಅಟ್ ದಟ್ ಲೆವೆಲ್ ಅಂತ ತಕ್ಷಣ ಟೀಚರ್ ಗೊತ್ತಾಗುತ್ತೆ ಯಾವ ಒಂದು ಗ್ರೇಡ್ ಬಂದಿದ್ದಾರೆ ಅಂತ, ಅಥವಾ ಅವರೇ ಸ್ಕಿಪ್ ಮಾಡಬಹುದು ಅಂತ ಹೇಳ್ತಾರೆ. ಸೊ AMEB ಅನ್ನೋದು ಇದೊಂದು ಆಸ್ಟ್ರೇಲಿಯನ್ ಮ್ಯೂಸಿಕಲ್ ಎಜುಕೇಶನ್ ಬೋರ್ಡ್ ಅಂತ ನೀವು ಹೇಳಿದ್ರಿ. ಸೊ ಅಲ್ಲಿ ಮಕ್ಕಳುಗಳು ಬೇಕಾದ್ರೆ ಅವರೊಂದು ಎಕ್ಸಾಮಿನೇಷನ್ ಅಂದ್ರೆ ನೀವು ಹೇಳ್ದಂಗೆ ಅದರಲ್ಲಿ ಒಂದು ABCD ಅಂತ ಏನೋ ಇರುತ್ತೆ, ಗ್ರೇಡ್ 1 ಗ್ರೇಡ್ 2. ಓಕೆ, ಸೊ ಅದರಲ್ಲಿ ಅವರು ಒಂದು ಮ್ಯೂಸಿಕ್ ನ ಅವರು ಕಲ್ತ್ಕೋಬಹುದು. ಸೊ ಎಲ್ಲ ಜಾನರು ಇರುತ್ತೆ ಅಂತ ಕೂಡ ನೀವು ಹೇಳಿದ್ರಿ. ಸೊ ದೇ ಕ್ಯಾನ್ ಲರ್ನ್ ಆಲ್ ಕೈಂಡ್ಸ್ ಆಫ್ ಇನ್ಸ್ಟ್ರೂಮೆಂಟ್ಸ್ ಆಸ್ ವೆಲ್, ಹಾಗೆ ಆಸ್ ವೆಲ್ ಆಸ್ ಸಿಂಗಿಂಗ್ ಕೂಡ ಕಲಿಯಬಹುದು. ವೆರಿ ಗುಡ್ ಇನ್ಫಾರ್ಮೇಶನ್ ನಾಗರಾಜ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಸೊ ಮತ್ತೆ ಒಂದು ಗುಣ, ಸೊ ಸಾಗರ್ ಮತ್ತೆ ಸೂರಜ್ ಅವರು ಇವರಿಬ್ರು ಸೇರಿ AIO ಅಂತ ನಾನು ಈಗ ತಾನೇ ಹೇಳಿದೆ, ಒಂದು ಆಸ್ಟ್ರೇಲಿಯಾ ಇಂಡಿಯಾ ಆರ್ಕೆಸ್ಟ್ರಾ ಅಂತ ನೀವು ಒಂದು ಸಂಸ್ಥೆನ ನೀವಿಬ್ರು ಸ್ಥಾಪಿಸಿದ್ದೀರಾ. ಅಂದ್ರೆ 2022 ಅಲ್ಲ? ಅದೇ ಫಸ್ಟ್ ಚಿಕ್ಕ ಕಾನ್ಸರ್ಟ್ ಅದೇ ರೋಸ್ ಮಾಂಟ್ ಅಲ್ಲಿ ಒಂದು ಶುರು ಮಾಡಿದ್ವಿ. ದಟ್ ಫಸ್ಟ್ ಕಾನ್ಸರ್ಟ್ ಅಲ್ಲಿ ಲಾಸ್ಟ್ ಪೀಸ್ ಇಂಡಿಯನ್ ಅಂತ ಹಾಕಿದ್ವಿ. ರೆಸ್ಟ್ ಆಫ್ ದ ಪ್ರೋಗ್ರಾಮ್ ವಾಸ್ ಆಲ್ ವೆಸ್ಟರ್ನ್ ಆಗಿತ್ತು. ಆದ್ರೆ ಹೋಲ್ ಕ್ರೌಡ್ ಬೋತ್ ಆಸ್ಟ್ರೇಲಿಯನ್ ಅಂಡ್ ಇಂಡಿಯನ್ ಆಡಿಯನ್ಸ್ ಇಬ್ರು ತುಂಬಾ ಹೊಗಳಿದ್ರು. ಸೂರಜ್ದು ಮೆಡ್ಲಿ ಒಂದು ಕನ್ನಡ ಪೀಸಸ್ ಪ್ಲಸ್ ಹಿಂದಿ ಪೀಸಸ್, ತಮಿಳ್ ಪೀಸಸ್ ಎಲ್ಲ ಸೇರ್ಕೊಂಡು ಒಂದು 20 minute ಪೀಸ್ ಬರ್ತಿದ್ದ ಸೂರಜ್. ದೋಸ್ ಮೆಲಡೀಸ್ ತುಂಬಾ ಹಿಟ್ ಆಯ್ತು. ಅದಾದ್ಮೇಲೆ ನಮಗೆ ಐಡಿಯಾ ಬಂತು ಇದು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಅದನ್ನ ನಾನು ಈಗ ಕೇಳೋಣ ಅನ್ಕೊಂಡೆ. ಹೇಗೆ ಒಂದು AIO ಹೇಗೆ ಬಂತು ನಿಮ್ಗೆ ಐಡಿಯಾ, ಹೇಗೆ ಸ್ಟಾರ್ಟ್ ಮಾಡಿದ್ರಿ? ಸೊ ಇದರ ಏನು ಒಂದು ವಿಷನ್, ಇದ್ರ ಬಗ್ಗೆ ಎಲ್ಲ ಹೇಳಿ. ಅದು ನಾನು ಸ್ಟಾರ್ಟಿಂಗ್ ಫಸ್ಟ್ ಹೇಳ್ತೀನಿ, ಹಿ ಕ್ಯಾನ್ ಕಂಟಿನ್ಯೂ. ಒಂದ್ಸತಿ ಅದೇ ಇವ್ನು ಹೇಳದ್ನಲ್ಲ ಈಗ ರೋನ್ ಸ್ಪಾನ್ಸರಿಂಗ್ ಇಂದ. ಸೊ ನಾನು ಎಲ್ಲ ಒಂದು ಕಾನ್ಸರ್ಟ್ ಮಾಡಬೇಕು ಕಮ್ಯುನಿಟಿಗೆ ಅಂತ ಹೇಳಿ ಹಿ ಸ್ಟಾರ್ಟೆಡ್. ಹಿ ಸೆಡ್ ಓಕೆ, ನಿಮ್ಮ ಕನ್ನಡದವರೆಲ್ಲ ಪರಿಚಯ ಇದಾರಲ್ಲ, ಕರೀರಿ ಅವ್ರನ್ನೆಲ್ಲ, ಅವರೆಲ್ಲ ಬರ್ಲಿಲ್ಲ. ಆಯ್ತಪ್ಪ, ಅವರೆಲ್ಲ ಬಂದು ನೀವು ಬರೀ ವೆಸ್ಟರ್ನ್ ಕ್ಲಾಸಿಕಲ್ ನುಡಿಸ್ಬಿಟ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ. ಇಟ್ಸ್ ಬಿಕಾಸ್ ಟೋಟಲಿ ನ್ಯೂ. ಸೊ ದೇ ಮೇ ನಾಟ್ ಅಪ್ರಿಷಿಯೇಟ್ ದಟ್. ವೈ ಡೋಂಟ್ ಯು ಪ್ಲೇ ಸಮ್ ಆಫ್ ದಿ ಇಂಡಿಯನ್ ಸಾಂಗ್ಸ್ ಆಲ್ಸೋ ಸೊ ದಟ್ ದೇ ಸಿಂಕ್ ವಿತ್ ದಟ್, ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ. ಹೆಂಗ್ ಮಾಡೋದು ಅಂತ, ನೋ ಯು ಗಾಟ್ ಡೂ ಇಟ್, ಸೂರಜ್ ನೋಸ್ ಹೌ ಟು ಡೂ ಇಟ್, ಸಿಟ್ ಅಂಡ್ ಡೂ ಇಟ್ ಅಂತ. ಸೂರಜ್ ಆಮ್ದ ಕೂತ್ಕೊಂಡು ಸುಮಾರು ಒಂದು 7-8 ಸಾಂಗ್ಸ್ ಅನ್ನ ಮೆಡ್ಲಿ ತರ ಮಾಡಿ ಹಿ ರೋಟ್ ದ ನೋಟ್ಸ್ ಅಂಡ್ ದೆನ್ ಸ್ಟಾರ್ಟೆಡ್ ಇಟ್. ನಮ್ಮ ಲಾಡ್ ಆಫ್ ಫ್ರೆಂಡ್ಸ್ ಕನ್ನಡಿಗಾಸ್ ಎಲ್ಲ ಬಂದು ಅಟೆಂಡ್ ಮಾಡಿದ್ರು. ಅವರು ಅಟೆಂಡ್ ಮಾಡಿದ್ಮೇಲೆ ಸೊ ದೆನ್ ಐಡಿಯಾಸ್ ಬಂತು. ಓಕೆ, ದಿಸ್ ಈಸ್ ವಾಟ್ ನಾವು ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು ಎಲ್ಲರೂ. ಅಂಡ್ ದೇ ಸೆಡ್ ಡೂ ಇಟ್ ಅಗೈನ್, ವಿ ವಿಲ್ ಆಲ್ ಕಮ್ ಅಗೈನ್ ಅಂತ ಹೇಳಿದ್ರು. ಸೊ ದಟ್ ಮೇಡ್ ದೆಮ್ ಟು ಸ್ಟಾರ್ಟ್ ದಿಸ್. ಆ ತರ ಒಂದು ನಿಮ್ಗೆ ಒಂದು ಐಡಿಯಾಸ್ ಅವಾಗ ಸ್ಟಾರ್ಟ್ ಆಯ್ತು, ಒಂದು ಇನ್ಸ್ಪಿರೇಷನ್. ಈ ತರ ಒಂದು ಫುಲ್ ಆಸ್ಟ್ರೇಲಿಯಾ ಇಂಡಿಯಾ ಎರಡು ಒಂದು ಫ್ಯೂಷನ್ ಮಾಡಿ ಮಾಡ್ಬೇಕು ಅನ್ನೋ ಒಂದು ಚೆನ್ನಾಗಿ ಇಂಟ್ರೆಸ್ಟ್ ಇದೆ. ನಮಗೆ ಅದು ಇಂಟ್ರೆಸ್ಟ್ ಇದೆ, ಬಟ್ ಬೇರೆಯವ್ರಿಗೆ ಇಂಟ್ರೆಸ್ಟ್ ತೋರಿಸಿದ್ರೆ ಇನ್ನೂ ಇಂಟ್ರೆಸ್ಟ್ ಬರುತ್ತೆ. ಆಕ್ಚುಲಿ ಹೌದು, ಯಾಕಂದ್ರೆ ನಿಮ್ಗೆ ಅಂದ್ರೆ ಇಂಡಿಯನ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ, ನಿಮ್ ವೆಸ್ಟರ್ನ್ ಮ್ಯೂಸಿಕ್ ನೆಲ್ಲ ಕಲ್ತಿರೋದ್ರಿಂದ ಯು ನೋ ಆಕ್ಚುಲಿ. ಸೊ ಆಡಿಯನ್ಸ್ ಏನ್ ಇಷ್ಟ ಪಡ್ತಾರೆ, ಏನಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ನಮ್ಮ ಸಂದರ್ಶನ ಸಾಗರ್, ಸೂರಜ್ ಮತ್ತೆ ಅವರ ತಂದೆ ನಾಗರಾಜ್ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಅವರದೇ ಆದ ಅವ್ರದ್ದು ಒಂದು ಯೂಟ್ಯೂಬ್ ಚಾನೆಲ್ ಕೂಡ ಇದೆ, AIO ಅಂತ, ಆಸ್ಟ್ರೇಲಿಯನ್ ಇಂಡಿಯನ್ ಆರ್ಕೆಸ್ಟ್ರಾ ಅಂತ. ನೀವು ಯೂಟ್ಯೂಬ್ ಅಲ್ಲಿ ನೀವು ನೋಡ್ಬೋದು. ಅವರ ಹಾಗೆ ಒಂದು ವೆಬ್ಸೈಟ್ ಕೂಡ ಇದೆ, AIO www.aio.org.au, ರೈಟ್? ಸೊ ಅದೇ ನಿಮ್ಮ ಒಂದು ವೆಬ್ಸೈಟ್ ಕೂಡ ನಿನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ. ಸೊ ಬನ್ನಿ, ಅವರ ಒಂದು ಈ ಒಂದು ಯೂಟ್ಯೂಬ್ ಇಂದಾನೆ ಅವ್ರದೇ ಒಂದು ಆಕ್ಚುಲಿ ಅವ್ರದೇ ಒಂದು ಕನ್ಸರ್ಟ್ ಕೂಡ ಬರ್ತಾ ಇದೆ ಇನ್ನೇನು, AR ರೆಹಮಾನ್. ಸೊ ಅವ್ರದೇ ಒಂದು ಮೆಡ್ಲಿ, ಅವ್ರದೇ ಒಂದು ಸಾಂಗ್ ನ ಹಾಕೋಣ. ಸೊ ಕೇಳಿ, ನಮ್ಮ ಒಂದು ಸಂದರ್ಶನ ಹೀಗೆ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು. ಸೊ ನಮ್ಮ ಸಂದರ್ಶನ ಇವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಸೂರಜ್ ಸಾಗರ್ ಅವರ ಒಂದು ಬ್ಯಾಕ್ ಗ್ರೌಂಡ್ ಬಗ್ಗೆ ತಿಳ್ಕೊಂಡು, ಅವ್ರ ಹಿನ್ನೆಲೆ ಬಗ್ಗೆ, ಅವ್ರ ತಂದೆನು ನಾಗರಾಜ್ ಅವ್ರು ಹೇಗೆ ಈ ಒಂದು ಮ್ಯೂಸಿಕ್ ಫೀಲ್ಡ್ಗೆ ಬಂದ್ರು, ಹೇಗೆ ಅಂತ ಎಲ್ಲ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡಿದ್ರು. ಬರೀ ಅತಿ ಚಿಕ್ಕ ವಯಸ್ಸಿನಲ್ಲೇ ನೀವೊಂದು 8 ವರ್ಷದಲ್ಲಿ ಕಲ್ತ್ಕೊಂಡಿದ್ದು ಸಾಗರ್, ಸೂರಜ್ ಅವರು 4 ವರ್ಷದಿಂದನೇ
ಈ ಒಂದು ಮ್ಯೂಸಿಕ್ನ ಕಲಿತಾ ಇದ್ರಿ. ಸೊ ಯು ಆಲ್ಸೋ ಇನ್ 15 ಇಯರ್ಸ್ ಯು ಡಿಡ್ ದಟ್ ಡಿಪ್ಲೊಮಾ ನೀವು ಕಂಪ್ಲೀಟ್ ಮಾಡಿದ್ರಿ. ಸೊ ಈ 2022 ಅಲ್ಲಿ ಇವರು ಒಂದು AIO, ಆಸ್ಟ್ರೇಲಿಯಾ ಇಂಡಿಯನ್ ಆರ್ಕೆಸ್ಟ್ರಾ ಅಂತ ಈ ಒಂದು ಕಂಪನಿನ ಇವರು ಸ್ಟಾರ್ಟ್ ಮಾಡಿದ್ರು. ಇಟ್ಸ್ ಎ ವೆರಿ ಯೂನಿಕ್ ಕಂಪನಿ, ಮ್ಯೂಸಿಕ್ ಸಿಂಫೋನಿ ಆರ್ಕೆಸ್ಟ್ರಾ. ಅದು ಬನ್ನಿ ಇವ್ರ ಮೂಲಕನೇ ಈಗ ಒಂದು AIO ಬಗ್ಗೆ ಎಲ್ಲ ಫುಲ್ಲು ತಿಳ್ಕೊಳ್ಳೋಣ. ಸೊ ಸೂರಜ್ ಸಾಗರ್ ಅವರು ಹೇಳಿ ಇದ್ರ ಬಗ್ಗೆ. ಎಸ್. ಸೊ AIO ಅದೇ ಇದು ಕಾನ್ಸರ್ಟ್ ಆದ್ಮೇಲೆ ಶುರುವಾಯ್ತು. ಸೊ ನಾವೆಲ್ಲ ಬಂದ್ವಿ ಅಂಡ್ ನಾವು ನೋಡಿದ್ವಿ, ಓಕೆ ನಾವು ಯಾವ ಸಾಂಗ್ಸ್ ಮಾಡೋಣ, ಹೆಂಗೆ ಕಂಬೈನ್ ಮಾಡೋಣ, ಫ್ಯೂಷನ್ ಮಾಡೋಣ ಅಂತ ಯೋಚನೆ ಮಾಡಿಬಿಟ್ಟು ಸೂರಜ್ ಒಂದು ಲಿಸ್ಟ್ ಕಂಪೈಲ್ ಮಾಡ್ದ. ಈ ಪ್ರತಿ ಸಾಂಗ್ ಮಾಡಿದ್ರೆ ನಮಗೆ ಆಸ್ಟ್ರೇಲಿಯಾ ಇಂಡಿಯಾಗ ಕನೆಕ್ಷನ್ ಇರುತ್ತೆ. ಅದೇ ಫಸ್ಟ್ ಕಾನ್ಸರ್ಟ್ ಸಿಡ್ನಿ ಟು ಮುಂಬೈ ಅಂತ ಹೆಸರು ಫ್ಲೈಟ್ ತರ ಹೋಗೋದು, ಆಸ್ಟ್ರೇಲಿಯಾ ಟು ಇಂಡಿಯಾ ತರ ಸಿಡ್ನಿ ಟು ಮುಂಬೈ ಅಂತ ಒಂದು ಫ್ಲೈಟ್ ಆತರ ಒಂದು ಜರ್ನಿ ಕೊಡೋಣ ನಮ್ಮ ಆಡಿಯನ್ಸ್ಗೆ ಅಂತ. ಸೊ ನಮ್ಮ ಪ್ರತಿ ಕಾನ್ಸರ್ಟ್ ಯಾವಾಗ ನೋಡಿದ್ರೆ ಒಂದು ಜರ್ನಿ ತರ ಇರುತ್ತೆ. ನಮ್ಮ ಆಡಿಯನ್ಸ್ ವಿಲ್ ಟೇಕ್ ದಮ್ ಆನ್ ಬೋರ್ಡ್, ಒಂದು ಥೀಮು ಅಂಡ್ from the first piece that ಯಾವ ಫಸ್ಟ್ ಸಾಂಗ್ ನುಡಿಸ್ತೀವಿ till the ಲಾಸ್ಟ್ ಸಾಂಗ್ ಒಂದು ಜರ್ನಿ ತರ ಅನ್ಸುತ್ತೆ ಆಡಿಯನ್ಸ್ಗೆ. ಸೊ ಲೋಸ್ ಹೈಸ್ ಇನ್ ಬಿಟ್ವೀನ್ ಆಲ್ ದ ವೇರಿಯಸ್ ಇಮೋಷನ್ಸ್ ಎಲ್ಲ ಬಂದ್ಬಿಡುತ್ತೆ. ಸೊ ಅದು ನಮ್ದು ಕಾನ್ಸೆಪ್ಟ್. ವೆರಿ ನೈಸ್. ನನ್ಗೆ ಅಂದ್ರೆ ನಾನು ಆಸ್ಟ್ರೇಲಿಯಾದಲ್ಲಿ AR ಕನ್ಸರ್ಟ್ ನಾನು ನೋಡಿದ್ದೆ ಇಲ್ಲಿ ಫಸ್ಟ್ ಟೈಮ್ ಅವರು ಬಂದಾಗ. ಸೊ ಇದೇ ತರ ಇಷ್ಟೊಂದು ಜನ, ನೀವು ಹೇಳ್ತೀವಿ ಒಂದು 60 ಪೀಸ್ ಆರ್ಕೆಸ್ಟ್ರಾ ಇದ್ರಲ್ಲಿ ನೀವು ಮಾಡಿದ್ದೀರಾ ಅಂತ ಸೂರಜ್ ಅವರು, ಅದ್ರ ಬಗ್ಗೆನೂ ಎಲ್ಲ ಮಾತಾಡೋಣ. ಸೊ ಒಂಥರ ನಿಮ್ದು ಈ ಒಂದು ಕಾನ್ಸರ್ಟ್ ನೋಡ್ದಂಗೆ ಆಯ್ತು ನನಗೆ ಲೈವ್, ನಿಮ್ದು ಜೈಹೋ ನೋಡಿದ್ದು. ಸೊ ಹಾಗೆ ನಿಮ್ದು ಒಂದು ವಿಷನ್ ಏನು, AIOದು ವಿಷನ್ ಏನು, ಹೌ ಇಟ್ ಈಸ್ ಡಿಸ್ಟಿಂಕ್ಟಿವ್ ಫ್ರಮ್ ಅದರ್ ಸಿಂಫೋನಿ ಆರ್ಕೆಸ್ಟ್ರಾ, ಅದ್ರ ಬಗ್ಗೆನೂ ಹೇಳಿ. Yeah, very simply, it's combining Australians and Indians together through the music. Okay. That's the basic level. So, ಅದು ಹೆಂಗೆ ಅಚೀವ್ ಮಾಡ್ತೀವಿ ಅಂದ್ರೆ ಇನ್ಸ್ಟ್ರೂಮೆಂಟ್ಸ್ ಜೊತೆನೂ ಸೇರ್ಕೊಂತೀವಿ, ಜನನೂ ಸೇರ್ಕೊಂತಾರೆ. ಅಂಡ್ ಅದು ಆಸ್ಟ್ರೇಲಿಯನ್ಸ್ಗೆ ನಮ್ದು ಇಂಡಿಯನ್ ಮ್ಯೂಸಿಕ್ ಇಂದ ಎಕ್ಸ್ಪೋಜರ್ ಆದ್ರೆ ಅವ್ರಿಗೂ ಇಂಟ್ರೆಸ್ಟ್ ಬರುತ್ತೆ. ಸೊ ಮ್ಯೂಸಿಷಿಯನ್ಸ್ ಇಂದನೂ ಇಂಟ್ರೆಸ್ಟ್ ಬರುತ್ತೆ, ಅವರು ಶುರು ಮಾಡ್ತಾರೆ ಇದು ನುಡ್ಸಕ್ಕೆ. ನಾನು ಮುಂಚೆನೆ ಹೇಳಿದ್ದೆ, ಮದುವೆದೂ ಎಲ್ಲರೂ ನುಡ್ಸ್ತಾ ಇದ್ದಾರೆ ಇವಾಗ. ಸೊ ಇದು ಬಾಲಿವುಡ್ ಅಂಡ್ ಇಂಡಿಯನ್ ಮ್ಯೂಸಿಕ್ ತುಂಬಾ ಬೆಳೀತಾ ಇದೆ ಆಸ್ಟ್ರೇಲಿಯಾದಲ್ಲಿ. ಸೊ ಅದೇ ನಮ್ ವಿಷನ್, ಇದು ಸೇರ್ಕೊಳ್ಳಕ್ಕೆ, ಅದ್ರ ಜೊತೆ ಜನ ಜೊತೆ ಬರ್ಸಕ್ಕೆ. ಹೌದು. ಸೊ ನಿಮ್ಮ ಫೇವರೇಟ್ ಯಾರು ಮ್ಯೂಸಿಕ್ ಡೈರೆಕ್ಟರ್? ನನ್ನ ಫೇವರೇಟ್ ಮ್ಯೂಸಿಕ್ ಡೈರೆಕ್ಟರ್ ಜುಬಿನ್ ಮೆಹ್ತಾ ಅಂತ ಹೇಳ್ಬೇಕು. ಅವನದು ಸ್ಟೋರಿ ನಾನು ತುಂಬಾ ಫಾಲೋ ಮಾಡಿದೀನಿ. ಅಂಡ್ ಅವ್ನು ಹೆಂಗ್ ಕಂಡಕ್ಟ್ ಮಾಡ್ತಾನೆ ಅಂಡ್ ಇಂಡಿಯನ್ ಹೆಂಗ್ ಬೆಳ್ತಿರೋದು. ಅವನ ತಂದೆನೂ ವಾಸ್ ಅ ವೆರಿ ಪ್ರಾಮಿನೆಂಟ್ ಮ್ಯೂಸಿಷಿಯನ್. ಮುಂಬೈ ಸಿಂಫನಿ ಆರ್ಕೆಸ್ಟ್ರಾ ಎಲ್ಲ ಶೋ ಮಾಡ್ಬಿಟ್ಟು ಅವನದು ಜರ್ನಿ ಹೆಂಗ್ ಬಂದ ಇಂಡಿಯಾ ಇಂದ ವೆಸ್ಟರ್ನ್ ಆರ್ಕೆಸ್ಟ್ರಾಗೆ ಅಂಡ್ ಟಾಪ್ ಯುರೋಪ್ ಅಲ್ಲಿ ಎಲ್ಲ ಟಾಪ್ ಆರ್ಕೆಸ್ಟ್ರಾಸ್ ಕಂಡಕ್ಟ್ ಮಾಡ್ತಾರೆ. ಇಂಡಿಯಾ ಇಂದ ಅವರು ಆರ್ಕೆಸ್ಟ್ರಾ ಆಸ್ಟ್ರೇಲಿಯಾ ಇದ್ರಲ್ಲಿ ಮಾಡಿದ್ದ. ಇಲ್ಲ, ಆಸ್ಟ್ರೇಲಿಯಾದಲ್ಲ, ಬಟ್ ಬಂದಿದ್ರು. ಬಟ್ ಇಂಡಿಯಾ ಟು ವೆಸ್ಟರ್ನ್ ಆ ತರ ಆ ತರ. So that's why you follow. Yeah. ಅದು ನನಗೂ ಆಶ್ಚರ್ಯ. Wow, like because India usually like Indian classical music, Carnatic, Hindustani ಅಲ್ಲೇ ಇರುತ್ತೆ. ಅಂಡ್ ನಮ್ದು ಮ್ಯೂಸಿಕ್ ನಾವು ಮಾಡ್ತಾ ಇರ್ತೀವಿ ಅಂಡ್ ಇಟ್ಸ್ ಬ್ಯೂಟಿಫುಲ್, ವಂಡರ್ಫುಲ್. ಬಟ್ ಬೇರೆಯವ್ರದ್ದು ಇನ್ಫ್ಲೂಯೆನ್ಸ್ ತಗೊಳ್ಳೋದು ಅದು ಸ್ವಲ್ಪ ತುಂಬಾ ರೇರ್, ಅಪರೂಪ, ಅಷ್ಟೊಂದು ಮಾಡಲ್ಲ. ಸೊ ಅವನ್ ಹೆಂಗೆ ವೆಸ್ಟರ್ನ್ ಆರ್ಕೆಸ್ಟ್ರಾದ ಬಗ್ಗೆ ಇಂಟ್ರೆಸ್ಟ್ ತಗೊಂಡ ಅಂಡ್ ಅಲ್ಲಿ excelled in that field. Not only just one of the many conductors, but one of the top conductors in the world and musicians in the world. That was ಅದೇ ನನಗೆ ತುಂಬಾ ಇನ್ಸ್ಪೈರ್ ಆಯ್ತು. ಸೊ ನಿಮಗೆ ಸೂರಜ್ ಅವರೇ? ನನಗೆ I think A.R. Rahman himself. Yeah, because with this concert that we have coming up. ಡಿಫಿಕಲ್ಟ್ ಅನ್ಸುತ್ತಾ ಅವ್ರ ಮ್ಯೂಸಿಕ್ ನ ನೀವು ಪ್ಲೇ ಮಾಡ್ಬೇಕಾದ್ರೆ? ಅವರ ಒಂದು ಮ್ಯೂಸಿಕ್ ಖಂಡಿತ ಲೈಕ್ ಕಂಪ್ಯಾರಿಟಿವ್ ಟು ಅದರ್ ಮ್ಯೂಸಿಕ್ ನಿಮಗೆ ಡಿಫಿಕಲ್ಟ್? ಕೆಲವು ಹಾಡು ತುಂಬಾ ವರ್ಚುಯಾಸಿಟಿ ಇದೆ. ಸೊ A.R. Rahman ಸ್ವಲ್ಪ ಅವನಿಗೆ he will write some parts for the violin or the cello that will be very that will have a lot of runs, a lot of
fast notes. Okay. And that is actually quite difficult when we rehearse it in the orchestra. Okay. So we need to do a couple of ಸೊ ನಿಮಗೆ sessions. ಗೊತ್ತಾಗುತ್ತೆ ಅಲ್ವಾ ಹೌದು, ಬಿಕಾಸ್ ಹೌದು. ನಿಮ್ಗೆ ಒಂದು ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ನಿಮ್ಗೆ ಹೌದು, ಯಾವ yeah. ಒಂದು ಮ್ಯೂಸಿಕ್ ಡೈರೆಕ್ಟರ್ ಮ್ಯೂಸಿಕ್ Yeah. ಎಷ್ಟು ಕಷ್ಟ ಅಂತ Yeah, yeah. ಚಾಲೆಂಜಿಂಗ್ ಆಗಿರುತ್ತೆ. Of course, yeah. Especially because of how A.R. Rahman started. Because he was just he was coming from like a poor family, trying to help his mother ಹೌದು. make ends meet. So he decided to join his father and kind of start composing music. And then he opened up his own studio, started composing jingles. So he started from just ಫಸ್ಟ್ ಅಡ್ವರ್ಟೈಸ್ಮೆಂಟ್ಸ್ the very bottom, and how he made his way up, how he made his connections as well through different movie directors to climb to the top, but also how he was able to fuse different elements of music from different styles, because he also studied at Trinity College in London, and he studied Western classical music, and because of that he was able to get that influence and infuse it in it, which is exactly what we are trying to do now. So there's a lot of parallels between us and A.R. Rahman right now. But obviously no, we are still like nowhere ನೀವು ನಮ್ಮ near. ಸಿಡ್ನಿ ಮತ್ತು ಆಸ್ಟ್ರೇಲಿಯಾ A.R. ರೆಹಮಾನ್ಸ್ ಅಂತ ಹೇಳ್ಬೋದು. Yeah. So because that's how you is following him as well. Yeah. ನಾಗರಾಜ್ ಅವರೇ, ನಿಮ್ಗೆ ನಿಮ್ಮ ಮಕ್ಕಳು AIO ಸ್ಟಾರ್ಟ್ ಮಾಡ್ತೀನಿ ಅಂದಾಗ ನಿಮ್ಗೆ ಏನ್ ಅನ್ಸ್ತು? Oh yeah, it was really very nervous. ಯಾಕೆಂತಂದ್ರೆ so how the audience will react, and he was suddenly started with a very big concert. Okay. And we never thought, we thought it's going to be a very small scale anta, but he really started with a very big scale, and with so many instruments and so much of investment you have to make. ಹೌದು. So that was a bit nervous, but anyway, because Suraj really worked hard to produce one of the best music that audience can like. Okay. And then only thing is we want the audience to come and listen. So but all Kannadigas ಇವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ಅವರೆಲ್ಲ ಬಂದ್ಬಿಟ್ಟು ಸಪೋರ್ಟ್ ಮಾಡಿದ್ದಕ್ಕೆ ನಾರ್ತ್ ಇಂಡಿಯನ್ಸ್ ಕೂಡ ಸುಮಾರು ಜನ ಬಂದರು. ಸೊ ಹಾಗಾಗಿ ತುಂಬ ಸಕ್ಸಸ್ ಆಯಿತು ಫಸ್ಟ್ ಒನ್. ವೆರಿ ನೈಸ್. ವಿತಿನ್ 3 months ದೇ ಸ್ಟಾರ್ಟೆಡ್ ಅನದರ್ ಒನ್. ಸೊ ಅದು ಕೂಡ ತುಂಬ ಸಕ್ಸಸ್ ಆಯಿತು. ಸೊ ದಟ್ ಮೀನ್ಸ್ ವಾಟ್ ದಟ್ ಫಾರ್ಮುಲಾ ದೇ ಆರ್ ಅಪ್ಲೈಯಿಂಗ್, that really helping. Reaching out to the audience. ಎಲ್ಲ ಸಾಂಗ್ಸು ಎಲ್ಲ ಹಿಂದಿ ಸಾಂಗ್ಸು ಸೆಟ್ ಆಗೋದಿಲ್ಲ ಆರ್ಕೆಸ್ಟ್ರಾಗೆ. ಜಸ್ಟ್ ಚೂಸ್ ಅಂಡ್ ಪಿಕ್ ದ ರೈಟ್ ಒನ್ ವೇರ್ ದಿ ಆರ್ಕೆಸ್ಟ್ರಾ ಕ್ಯಾನ್ ಮಿಕ್ಸ್ ವಿತ್ ದ ರಿಯಲ್ ಸಾಂಗ್ಸ್. ಸೊ ಅದನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ದಟ್ಸ್ ರಿಯಲಿ ಗೋಯಿಂಗ್ ವೆರಿ ವೆಲ್. And so only thing is I'm proud of them, and they have to be more successful and innovative. Future ನಂದು ಆಸ್ಪಿರೇಷನ್ ಏನಂದ್ರೆ ನಾವು ಯು ಹ್ಯಾವ್ ಟು ಟೇಕ್ ಬಿಯಾಂಡ್ ಸಿಡ್ನಿ ಟು ಆಲ್ ಓವರ್ ಆಸ್ಟ್ರೇಲಿಯಾ ಅಂಡ್ ಡಿಫರೆಂಟ್ ಸಿಟೀಸ್ ಅಂತ. So anyway, we will see how that goes. So like that's how you're growing ಅಲ್ವಾ, ಸ್ಟೆಪ್ ಬೈ ಸ್ಟೆಪ್ ಆಗಿ ನೀವು. ಸೊ ನಿಮ್ಗೆ ಯಾವ್ದೋ ಒಂದು ಕನ್ಸರ್ಟ್ ಇಂದ ಒಂದು ಈ ಐಡಿಯಾ ಬಂತು, ನಿಮ್ಗೆ ಅನಿಸ್ತು ಆಡಿಯನ್ಸ್ ಎಲ್ಲ ರೀಚ್ ಆಗ್ತಾ ಇದೆ, ಅವ್ರು ಇಷ್ಟ ಪಡ್ತಾ ಇದಾರೆ ಅಂತ. ದಟ್ಸ್ ಹೌ ಇಟ್ಸ್ ಆಲ್ ಸ್ಟಾರ್ಟೆಡ್. ಅಫ್ಕೋರ್ಸ್ ನಿಮ್ ತಂದೆ ಹೇಳ್ದಂಗೆ ಈ ಮಾನಿಟರಿ ಒಂದು ಮನಿ ಇದೆ ಆಗ್ಲಿ, ಆಮೇಲೆ ಟೈಮ್ ಎಷ್ಟು ಇನ್ವಾಲ್ವ್ ಇರುತ್ತೆ, ಪ್ಲಸ್ ಅದ್ರ ಜೊತೆ ನೀವೆಲ್ಲ ಸ್ಟಡಿ ಮಾಡ್ತಾ ಇರ್ತೀರಾ. ನೀವು ಇದು ಸೆಪರೇಟ್ ಆಗಿ ಯು ಹ್ಯಾವ್ ಟು ಕಂಟಿನ್ಯೂ ಪ್ಯಾಷನ್ ಫಾರ್ ಮ್ಯೂಸಿಕ್. ಇಟ್ಸ್ obviously any company you start there is always challenges startup ke alva. So I think you came a long way. Yes. Yeah. So audience alla reach ನೀವು ಹೇಳ್ತಾರೆ first ನೀವು ಮಾಡಿದ್ದು ಸಿಡ್ನಿ ಟು ಬಾಂಬೆ ಅಂತ ಮಾಡಿದ್ದು. ಅದಾದ್ಮೇಲೆ I think then we had the Diwali concert ಮಾಡಿ ಜೈ ಹೋ ಅಂತಾನು ಎಲ್ಲ ಮಾಡಿದ್ದು. ಸೊ ಈಗ AR ರೆಹಮಾನ್ ಇನ್ ಸಿಂಫೋನಿ ಅಂತ ಬರ್ತಾ ಇದೆ, ಅದ್ರ ಬಗ್ಗೆನೇ ಎಲ್ಲ ಮಾತಾಡೋಣ. ಸೊ ಸಾಮಾನ್ಯ ಜನಗಳಿಗೆ ಗೊತ್ತಿರಲ್ಲ ಮ್ಯೂಸಿಕ್ ಡೈರೆಕ್ಟರ್ ಅಂದ್ರೆ ಏನು, ಕಂಡಕ್ಟರ್ ಅಂದ್ರೆ ಏನು, ಅವರ ಒಂದು ಪಾತ್ರ ಏನಿರುತ್ತೆ ಅಂತ. ಸೊ ಅದನ್ನ ಎಕ್ಸ್ಪ್ಲೈನ್ ಮಾಡಿ. ಖಂಡಿತ. ಸೊ ಏನಂದ್ರೆ ಇದು ಆರ್ಕೆಸ್ಟ್ರಾ ಇಲ್ಲಿ ಇದು 60 ಜನ 70 ಜನ ಇರ್ತಾರೆ. ಹೆಂಗೆ ಎಲ್ಲರೂ ಒಂದೇ ತರನೇ ನುಡಿಸ್ತಾರೆ. You need a conductor to mediate all of these musicians to align with that one musical vision. And unfortunately, it's a dictator world with an orchestra. The conductor gets to decide how the music is portrayed. So, yeah, and also the conductor's job is to inspire the musicians as well. How to bring the music alive. So, and whether the music should be loud in this section or soft in this section, whether it should be faster in this section or slower in this section. So
it's not just about the notes on the page, but it's also about the character, the gestures, the nuances in between. Yeah. Okay. ಯಾಕಂದ್ರೆ 60 ಜನ 70 ಜನ ಇದ್ರೆ ಪ್ರತಿ ಮ್ಯೂಸಿಷಿಯನ್ಗೆ ಅವ್ರದೇ ಐಡಿಯಾ ಇರುತ್ತೆ ಹೆಂಗ್ ನುಡಿಸ್ಬೇಕು ಅಂತ. ಪ್ಲಸ್ ಅದೆಲ್ಲ ನೋಟ್ಸ್ ಕೊಟ್ಟಿರ್ತೀರಾ? ನೋಟ್ಸ್ ಕೊಟ್ಟಿರ್ತಾರೆ ಅಂಡ್ Okay. ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಬಟ್ ಎಲ್ಲರೂ ಒಂದೇ ರೀತಿನಲ್ಲಿ ನುಡಿಸೋದು ನುಡ್ಸೋದು ಕಷ್ಟ. ಅದು ಕಷ್ಟ. ಯಾಕಂದ್ರೆ Okay. ಪ್ರತಿ ಇಂಡಿವಿಜುವಲ್ಗೆ ಅವ್ರದೇ ವಿಷನ್ ಇರುತ್ತೆ, ಅವ್ರದೇ ಹೌದು. ವರ್ಷನ್ ಇರುತ್ತೆ. ಓಕೆ. ಸೊ ಅದು ಇಟ್ಕೊಂಡು ಕಂಡಕ್ಟರ್ದ ವಿಷನ್ ಕೇಳ್ಬಿಟ್ಟು ಫ್ಯೂಸ್ ಮಾಡೋದು, ಫಾಲೋ ಮಾಡೋದು. ನೀವು ಒಂಥರ ಹ್ಯಾಂಡ್ ಹೌದು. ಗೆಸ್ಚರ್ ಮಾಡೋದು Oh, ಅನ್ಸುತ್ತೆ correct. ಅಲ್ವಾ? Yeah. ಓಕೆ, ಸೊ ಕಂಡಕ್ಟರ್ ಅದರಲ್ಲಿ, ಸೊ ಯು ಆಲ್ಸೋ ಟ್ರೈನ್ಡ್ ಇನ್ ದಟ್, ದ ಹ್ಯಾಂಡ್ ಗೆಸ್ಚರ್ಸ್. Yeah. Well, playing through orchestras like for 10 years, 12 years, I've been able to visually Understand I understand how the conductor works. Works. I've actually never received formal training ಓಕೆ, for ಸೊ conducting. ಸೊ ಸುಮ್ಮನೆ ನೋಡ್ಕೊಂಡ್ಬಿಟ್ಟು ನಾನು ಕಲಿತಾ ಇದ್ದೆ. Okay. ಮಿರರ್ ನೋಡ್ಕೊಂಡ್ಬಿಟ್ಟು ನಾನು ಸುಮ್ಮನೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಓಕೆ, ಸೆಲ್ಫ್ ಲರ್ನ್. ಸೆಲ್ಫ್ ಲರ್ನಿಂಗ್. Okay. ಹಂಗೇನೆ ಮಾಡ್ಬಿಟ್ಟು ಹಂಗೆ ಮಾಡಿದೆ. ಸೊ Okay. ಫಸ್ಟ್ ಕಾನ್ಸರ್ಟ್ ಅಲ್ಲಿ ನಾನು ಪೋಡಿಯಂ ಅಲ್ಲಿ ನಿಂತ್ಕೊಂಡೆ. 60 ಜನ ಇದ್ರು ನನ್ ಮುಂದ್ಗಡೆ. ಸ್ವಲ್ಪ Nervous ಆಯ್ತು. ಹೆದರಿಕೆ ಆಯ್ತು. ಇಲ್ಲೇ ಇರ್ಬೇಕು, am I supposed to be here? Like, is this ಸ್ವಲ್ಪ imposter syndrome ಬರ್ತಾ ಇತ್ತು. ಓಕೆ, But ಹಂಗೇನೆ, you learn best when you're in the deep end, right? ಡೆಫಿನೆಟ್ಲಿ. So ಹಂಗೇನೆ, ಸೊ ಕಂಡಕ್ಟರ್ ಅಂದ್ರೆ ತುಂಬಾ ಜನ ಒಂದು ಟೀಮ್ ಇದ್ದಾಗ ಎಲ್ಲರದು ಒಂದೇ ತರ ಸ್ವರ ಎಲ್ಲ ಒಂದೇ ರೀತಿ ನುಡ್ಸೋದಕ್ಕೆ ಇವರು ಹೆಲ್ಪ್ ಮಾಡ್ತಾರೆ ಟ್ಯೂನಿಂಗ್ ಎಲ್ಲ. ಎಲ್ಲರಿಗೂ ಯಾಕಂದ್ರೆ ಅವ್ರದೇ ಆದ ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ, ಸೊ ಅವ್ರಿಗೆ ನೋಟ್ಸ್ ಗಳು ಇರುತ್ತೆ, ಬಟ್ ಒಂದೇ ಫ್ಲೋ ಅಲ್ಲಿ ಬರೋದಕ್ಕೆ ಸೊ ದ ಕಂಡಕ್ಟರ್ ವಿಲ್ ಸೊ ಹ್ಯಾಂಡ್ ಗೆಸ್ಚರ್ ಮಾಡ್ತಾ ಇರ್ತಾರೆ. ಸೊ ದೇ ಜಸ್ಟ್ ಫಾಲೋ ಆ ಫ್ಲೋ ಅಲ್ಲಿ ಅವರು ಮ್ಯೂಸಿಕ್ ನ ಲೈಕ್ ಅಂದ್ರೆ ರೈಸ್ ಮಾಡೋದ, ಲೋ ಕರೆಕ್ಟ್ ಪರ್ಫೆಕ್ಟ್ ಆಗಿ ಹೇಳಿದ್ರೆ. ಹೌದು, ಪ್ರತಿ ಇನ್ಸ್ಟ್ರೂಮೆಂಟ್ ಗೆ ಡಿಫ್ರೆಂಟ್ ವಾಲ್ಯೂಮ್ ಇರುತ್ತೆ. ಒಂದು ದೊಡ್ಡ ಟ್ರಾಂಬೋನ್ ಅಲ್ಲ ಟ್ಯೂಬ್ ಅಂತ ಬರುತ್ತೆ, ಬೂಮ್ ಅಂತ ಒಂದು ಸೌಂಡ್ ಬರುತ್ತೆ. ಅಂಡ್ ಅವ್ರು ದೂರದಲ್ಲಿ ನುಡಿಸ್ತಾ ಇರ್ತಾರೆ ಅಂಡ್ ಅವ್ರು ಜೋರಾಗಿ ನುಡಿಸ್ತಾರೆ. ಈ ವೈಲಿನ್ಸ್ 20-30 ವೈಲಿನ್ಸ್ ಅದು ಪೂರ್ತಿ ಡ್ರೌನ್ ಔಟ್ ಆಗುತ್ತೆ. ಕಂಡಕ್ಟರ್ ಹೇಳ್ತಾರೆ ವೈಲಿನ್ ಸ್ವಲ್ಪ ಇನ್ನು ಜಾಸ್ತಿ ನುಡಿಸು ಅಂಡ್ ಟ್ಯೂಬ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ತಾರೆ ಮಾಡ್ತಾ ಇರ್ತಾರೆ. ಸೊ ವೆರಿ ಇಂಟ್ರೆಸ್ಟಿಂಗ್. ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳೋದಾದ್ರೆ ಹೇಳಿ. ನೀವು ಮ್ಯೂಸಿಕ್ ಡೈರೆಕ್ಟರ್ ಏನ್ ಮಾಡ್ತಾರೆ ಅಂದ್ರೆ ಪ್ಲಾನ್ ಮಾಡ್ತಾರೆ, ಏನ್ ಮ್ಯೂಸಿಕ್ ನುಡಿಸ್ತೀವಿ, ಯಾವ ಇನ್ಸ್ಟ್ರೂಮೆಂಟ್ಸ್ ಇರ್ತಾರೆ, ಯಾವ ಪ್ಲೇಯರ್ಸ್ ಇರ್ತಾರೆ, ಯಾವ ಮ್ಯೂಸಿಕ್ ಅಂತ ಅವರೇ ಡಿಸೈಡ್. ಕರೆಕ್ಟ್. ಯಾವ್ದಾರ ಇವೆಂಟ್ ಏನಾರ ಇರ್ತಾರೆ. ಹಿಂಗೆ ಫಾರ್ ಎಕ್ಸಾಂಪಲ್ ನಾವು ಇಂಡಿಯನ್ ಇಂಡಿಪೆಂಡೆನ್ಸ್ ಡೇಗೆ ಒಂದು AIO ಆನ್ಸಾಂಬಲ್ ನುಡಿಸ್ತಾ ಇದ್ವಿ, ಅದಕ್ಕೆ ಸೂರಜು ಡೈರೆಕ್ಟರ್. ಅದಕ್ಕೆ ಅವನು ಚೂಸ್ ಮಾಡ್ತಾನೆ ಮ್ಯೂಸಿಕ್. ಡೈರೆಕ್ಟರ್ ಇಲ್ಲಿ ಏನಂದ್ರೆ ಇಟ್ಸ್ ಆಲ್ಸೋ ಅಬೌಟ್ ಲೈಕ್ being in charge of the journey, how you take the audience on a journey. That's what you're really in charge of. Like with Sydney to Mumbai, guiding the musicians on a journey between the best Bollywood music. Variety kodbeku. You can't have all the same kind of songs. Okay. So telling the story through the music, that's what like the director is really in charge of. Okay. And also the number of musicians involved. ಎಷ್ಟೊಂದು ವೈಲಿನ್ಸ್ ಇರಬೇಕು ಇಲ್ಲಿ, ಎಷ್ಟೊಂದು ಫ್ಲೂಟ್ಸ್ ಬ್ಯಾಲೆನ್ಸ್ ಸೊ ವೆರಿ ಬಿಗ್ ರೆಸ್ಪಾನ್ಸಿಬಿಲಿಟಿ ಅನ್ಸುತ್ತಲ್ವಾ? ಈಗ ಫಾರ್ ಎಕ್ಸಾಂಪಲ್ ಯಾವ್ದಾರ ಒಂದು ಮೂವಿಲಿ ಒಂದು ಸಿಚುವೇಶನ್ ಕೊಡ್ತಾರೆ, ಅವಾಗ ಅವರು ಆ ಸಿಚುವೇಶನ್ಗೆ ಯಾವ ರೀತಿ ಒಂದು ಮ್ಯೂಸಿಕ್ ನ ಮಾಡ್ಬೇಕು ಅಂತ ಇವರು ಹೇಳ್ತಾರೆ ಅಲ್ವಾ? ಸೊ ಅದಕ್ಕೆ ಸೊ ದೆನ್ ಯು ಡಿಸೈಡ್ ಹೌ ಮೆನಿ ಈ ಇನ್ಸ್ಟ್ರೂಮೆಂಟ್ ಎಷ್ಟು ಜನ ಇರ್ಬೇಕು ಅಂತ ಎಲ್ಲ ನೀವೊಂದು ಡಿಸೈಡ್ ಮಾಡಿ ಮ್ಯೂಸಿಕ್ಗೆ. ಸೊ ದಟ್ಸ್ ಹೌ ಯು ಡು ದ ಮ್ಯೂಸಿಕ್. ಓಕೆ, ವೆರಿ ನೈಸ್ ಆಕ್ಚುಲಿ. ಸೊ ಇದ್ರ ಬಗ್ಗೆ ಎಲ್ಲ ನೀವು ಹೇಳಿದ್ರಿ. ಹಾಗೆ ನೀವಿಬ್ರು ಕ್ಲಾಸಸ್ ನ ಕೂಡ ತಗೊಳ್ತೀರಾ ಅಲ್ವಾ? ಮಕ್ಳುಗಳಿಗೆ, ಅಡಲ್ಟ್ಸ್ಗೆ ಎಲ್ಲ ನೀವೊಂದು ಮ್ಯೂಸಿಕ್ ಕ್ಲಾಸಸ್ ನೆಲ್ಲ ಟೀಚ್ ಮಾಡ್ತೀರಾ. ಸೊ ಆ ಮ್ಯೂಸಿಕ್ ಕ್ಲಾಸಸ್ ಬಗ್ಗೆ ಹೇಳಿ. ಯಾವ ತರ ಮ್ಯೂಸಿಕ್ ಕ್ಲಾಸಸ್ ನ ನೀವು ಕಂಡಕ್ಟ್ ಮಾಡ್ತೀರಾ, ಯಾವ ಇನ್ಸ್ಟ್ರೂಮೆಂಟ್ಸ್ ನ ಹೇಳ್ಕೊಡ್ತೀರಾ? ಸೊ ಗಿವ್ ಇನ್ಫಾರ್ಮೇಶನ್. ನಾನು ಪರ್ಸನಲಿ ನಾನು ವೈಲಿನ್ ಅಂಡ್ ವಿಯೋಲಾಗೆ ಪಾಠ ಹೇಳ್ಕೊಡ್ತೀನಿ. ಅದರಲ್ಲಿ ಆನ್ಸಾಂಬಲ್ ತರನು ಬರುತ್ತೆ. ಸೊ ವೈಲಿನ್, ವಿಯೋಲಾ, ಚೆಲ್ಲೋ ಅಂಡ್ ಡಬಲ್ ಬೇಸ್ ಎಲ್ಲ ಸ್ಟ್ರಿಂಗ್ಸ್ ಒಂದೇ ತರ ಫ್ಯಾಮಿಲಿ ತರ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ. ಅವ್ರ ಮಕ್ಳು 20 ಮಕ್ಳು ಎಲ್ಲ ಜೊತೆಗೆ ಸೇರ್ಕೊಂಡು ಅವ್ರ
ಮಕ್ಕಳದ ಪೀಸಸ್ ಎಲ್ಲ ನುಡಿಸ್ತಾ ಇರ್ತೀವಿ. Okay. ಪೇರೆಂಟ್ಸ್ ಗೆ ಒಂದು ಕಾನ್ಸರ್ಟ್ ಮಾಡ್ತೀವಿ, ಎಂಡ್ ಆಫ್ ಟರ್ಮ್ ಗೆ ಒಂದು ಕಾನ್ಸರ್ಟ್ ಮಾಡ್ತೀವಿ. ಸೊ Okay. ಅಲ್ಲಿ ಮನೆಯಲ್ಲೂ ಪಾಠ ಕಲಿಸ್ತೀವಿ ಅಂಡ್ ಸ್ಕೂಲಲ್ಲೂ ಪಾಠ ನಿಮ್ದು ಕಲಿಸ್ತೀವಿ. ಬೇರೆ ಸ್ಕೂಲ್ ಅಂತಾನೆ ಇದೆಯಾ ಅಥವಾ ನಿಮ್ಗೆ ಇಲ್ಲ, ನಮ್ದು AIO ಸ್ಕೂಲ್ ಅಂತ School ಅಲ್ಲಿ- ಮಾಡ್ಬೇಕು, Okay. ಅದು ಒಂದು ಡ್ರೀಮ್ ಇದೆ. Amazing. ಬಟ್ ಇಲ್ಲ, ಸೊ ಕರೆಂಟ್ಲಿ ನಾವು ಡಿಫ್ರೆಂಟ್ ಸ್ಕೂಲ್ಸ್ ಅಲ್ಲಿ ಸ್ಕೂಲ್ಸ್ ಅಲ್ಲಿ ಹೋಗಿ ಕೂಡ ನೀವು ಅಲ್ಲಿ ಟ್ರೈನ್ ಅಲ್ಲೇ ಮಾಡ್ತೀರಾ. ಮಾಡ್ತೀವಿ, ಸೊ ಅಲ್ಲಿ on the ಡಿಫ್ರೆಂಟ್ campus. ಇನ್ಸ್ಟ್ರೂಮೆಂಟ್ ನೀವು ಈಗ ತಾನೇ ಮೆನ್ಷನ್ ಮಾಡಿದ್ರೆ ಅದನ್ನೆಲ್ಲ ನೀವು ಆ ಇನ್ಸ್ಟ್ರೂಮೆಂಟ್ಸ್ ನೆಲ್ಲ ನೀವು ಹೇಳ್ಕೊಡ್ತೀರಾ. ಸೊ ಚಿಕ್ಕ ಮಕ್ಕಳಂದ್ರೆ ಯಾವ ಒಂದು ಏಜ್ ಇಂದ ಸ್ಟಾರ್ಟ್ ಮಾಡ್ಬೋದು? 5 ವರ್ಷ 4-5 ವರ್ಷದಲ್ಲಿ ಶುರು ಮಾಡ್ತಾರೆ ಅವರು. 4 to 5 years ಬಟ್ 40 ವರ್ಷನಲ್ಲೂ ಶುರು ಮಾಡ್ತಾರೆ ಅವ್ರು. ಅದೇ ಅಡಲ್ಟ್ಸ್ ಅಂದ್ರೆ ನೀವು Adults, ಹೌದು. ಆ ಏಜ್ ಅವ್ರು ಬಂದ್ಬಿಟ್ಟು ಎಲ್ಲ ಅವರು ಚಾಲೆಂಜಿಂಗ್ ಅನ್ಸುತ್ತಾ ಅಡಲ್ಟ್ಸ್ ಗೆ ಹೇಳ್ಕೊಡೋದು? ಎಸ್, ಇಟ್ಸ್ ಡಿಫ್ರೆಂಟ್, ವೆರಿ ಡಿಫ್ರೆಂಟ್. ಅಡಲ್ಟ್ಸ್ ಅಂದ್ರೆ ಜಾಸ್ತಿ ಸೆಲ್ಫ್ ಡೈರೆಕ್ಟೆಡ್ ಅವ್ರಿಗೆ. Okay. ಏನ್ ರಿಮೈಂಡರ್ಸ್ ಏನ್ ನೆಸೆಸಿಟಿ ಇರಲ್ಲ, ಪ್ರಾಕ್ಟೀಸ್ Okay. ಮಾಡೋ ಅದಿಲ್ಲ, ಸುಮ್ಮನೆ ಹಿಂಗ್ ಮಾಡು. ಅಂಡ್ ಅಡಲ್ಟ್ಸ್ ಗೆ ಲೈಕ್ ಅಷ್ಟೊಂದು ಹೈ ಲೆವೆಲ್ ಹೋಗಕ್ಕೆ ಅದು ಏನಿರಲ್ಲ, ಸುಮ್ಮನೆ ಎಂಜಾಯ್ಮೆಂಟ್ ಗೆ ಜಸ್ಟ್ ಸುಮ್ಮನೆ ಪ್ಯಾಷನ್ ಬಂದು ಹೌದು, ಕಲ್ತ್ಕೊಂಡಿರ್ತಾರೆ. ಪ್ಯಾಷನ್. ಸೊ ಮಕ್ಕಳುಗಳಿಗೆ ಸ್ಟ್ರೈಟ್ ಅವೇ ನಾವು ಟೆಕ್ನಿಕ್ಸ್ ಆಗಿ ಎಲ್ಲೋ ಹೋಗಲ್ಲ ಅಡಲ್ಟ್ಸ್ ಗೆ. Okay. ಜನರಲಿ ಲೈಕ್ ನಿಮ್ ಫೇವ್ರೆಟ್ ಸಾಂಗ್ ಯಾವುದು ಇದು, ಓಕೆ ಅದನ್ನ ಕಲ್ತ್ಕೊಳ್ಳೋದು. ಅದು ಅಂದ್ರೆ ಕಲ್ತ್ಕೊಳ್ಳೋದು. ಬೇಸಿಕ್ ಎಲ್ಲ ತಿಳ್ಕೊಂಡಿರ್ಬೇಕು. ಬೇಸಿಕ್ ಬೇಸಿಕ್ ಫೌಂಡೇಶನ್ ಕಲಿಸ್ತೀವಿ, ದೆನ್ ಸ್ಟ್ರೈಟ್ ಟು ದ ಎಂಜಾಯ್ಮೆಂಟ್. ಎಂಜಾಯ್ಮೆಂಟ್ ಮಕ್ಕಳಿಗೆ ಫುಲ್ ಎವ್ರಿ ಸ್ಟೆಪ್ಸ್. ಹೌದು, ಮಕ್ಕಳಿಗೆ ಸ್ವಲ್ಪ ಗೊತ್ತಾಗಲ್ಲ ಅವ್ರಿಗೆ. ಸೊ ಫುಲ್ಲಿ ಟೆಕ್ನಿಕ್ಸ್ ಎಲ್ಲ ಕೊಡ್ತೀವಿ, ಅಲ್ಲೂ ಎಂಜಾಯ್ಮೆಂಟ್, ಬೇರೆ ತರ ಎಂಜಾಯ್ಮೆಂಟ್ ಕೊಡ್ತೀವಿ. ಅಲ್ಲಿ ಲೆವೆಲ್ಸ್ ಅಲ್ಲಿ ಚಾಲೆಂಜಸ್ Okay. ಕೊಡ್ತೀವಿ, ಸ್ಟಿಕ್ಕರ್ಸ್ ಎಲ್ಲ ಅದೆಲ್ಲ ಮಾಡ್ಬಿಟ್ಟು ಮಕ್ಕಳಿಗೆ ಆತರ ಹೇಳ್ಕೊಡ್ಬೇಕು. ಓಕೆ. ಸೊ ಎಷ್ಟು ದಿನ ತಗೊಳ್ತೀರಾ ಕ್ಲಾಸ್? ವಾರಕ್ಕೆ ಒಂದಿನ? ಯಾವ ತರ ಕ್ಲಾಸಸ್ ಎಲ್ಲೆಲ್ಲಿ ಕಂಡಕ್ಟ್ ಮಾಡ್ತೀರಾ? ಲೈಕ್ ಪ್ಲೇಸಸ್? ಸೊ ನಾನು ಕರೆಂಟ್ಲಿ ಲೈಕ್ ಸ್ಕಾಟ್ಸ್ ಕಾಲೇಜ್ ಅಂಡ್ ಬಾರ್ಕರ್ ಕಾಲೇಜ್ ಅಲ್ಲಿ ಕೊಡ್ತಾ ಇದ್ದೀನಿ ಕ್ಲಾಸಸ್. ಅಲ್ಲಿ ಡ್ಯೂರಿಂಗ್ ದ ಸ್ಕೂಲ್ ಟೈಮ್, ಸೊ 7 AM to 4 PM. ಓಕೆ, ಫುಲ್ Full ಸ್ಕೂಲ್ day. ಅವರ್ಸ್ ತರಾನೇ ಸ್ಕೂಲ್ ಅವರ್ಸ್ ಅಲ್ಲಿ ಮ್ಯೂಸಿಕ್ ನ ನೀವು ಅಲ್ಲಿ ಹೇಳ್ಕೊಟ್ಟು. ನೀವುನ ಸುರೇಶ್ ಅವ್ರೆ? ಸೊ ಇವಾಗ ನಾನು ಹಂಟರ್ಸ್ ಹಿಲ್ ಪಬ್ಲಿಕ್ ಸ್ಕೂಲ್ ಅಲ್ಲಿ ಪಾಠ ಕಲಿಸ್ತಾ ಇದ್ದೀನಿ. ಅದರಲ್ಲಿ ಸೊ ಪ್ರೈವೇಟ್ ಟ್ಯೂಷನ್, ಪ್ರೈವೇಟ್ ಸ್ಟೂಡೆಂಟ್ಸ್ ಇರ್ತಾರೆ. ಆಲ್ಸೋ ಲೈಕ್ ಸ್ಟ್ರಿಂಗ್ ಫ್ಯಾಮಿಲಿ ಚಿಕ್ಕ ಆರ್ಕೆಸ್ಟ್ರಾ ಇದೆ ಅಲ್ಲಿ. ಸೊ ಅಷ್ಟೇ, ಇವಾಗ ಅಷ್ಟೊಂದು ಏನು ಪಾಠ ಕಲಿಸ್ತಾ ಇಲ್ಲ, ಬಿಕಾಸ್ ಇವಾಗ ತುಂಬಾ ಯೂನಿಯಲ್ಲಿ ಬಿಸಿಗಿದ್ದೀನಿ, ಮತ್ತೆ AIO ಪ್ಲಾನಿಂಗ್ ಬಿಸಿ ಇರ್ತೀನಿ. ಸೊ ಅಷ್ಟೊಂದು ಏನು ಪಾಠ ಹೌದು. ಸೂರಜ್ ಅವರು ಸಿವಿಲ್ ಇಂಜಿನಿಯರಿಂಗ್ ಕೂಡ ನೀವು ಹೌದು, ಓದ್ತಾ yes. ಇದ್ದೀರಾ. ಸೊ ಸೈಮಲ್ಟೇನಿಯಸ್ ಆಗಿ ನಿಮ್ ಮ್ಯೂಸಿಕ್ ಕೂಡ ಮಾಡ್ತಾ ಇದ್ದೀರಾ. ಅಮೇಸಿಂಗ್. ನಿಮ್ ಡ್ಯಾಡಿನೂ ಸ್ಟೂಡೆಂಟಾ? ನೀವು ಕಲ್ತ್ಕೊಳ್ತೀರಾ No, violin, it's very difficult. ಡಿಫಿಕಲ್ಟ್ It's not ಇನ್ಸ್ಟ್ರೂಮೆಂಟ್. easy. A lot of dedication ಬೇಕು. So definitely you can learn. ಇಲ್ಲ ಅಂತಲ್ಲ. So no, I'm not into that, but ಯು ಆರ್ ದ ಬ್ಯಾಕ್ ಬೋನ್ ಅಂತ ಹೇಳ್ಬೋದು. ಯು ಆರ್ ದ ಇನ್ಸ್ಪಿರೇಷನ್, ಯು ಆರ್ ದ I ಬ್ಯಾಕ್ can, ಬೋನ್. I love music. I hear a lot of songs what they are Okay. playing as well, ಓಕೆ. and a lot of support, of course. If they want to do it. ದಟ್ಸ್ ದ ಮೇನ್ ಥಿಂಗ್ ಅಲ್ವಾ, ಇಂಪಾರ್ಟೆಂಟ್. ಎಲ್ಲರಿಗೂ ಡ್ರೀಮ್ ಇರುತ್ತೆ, ಎಲ್ಲರಿಗೂ ಒಂದ್ ಮಾಡ್ಬೇಕು ಅನ್ನೋ ಒಂದು ಆಸೆ ಛಲ ಇರುತ್ತೆ, ಬಟ್ ಯು ನೀಡ್ ಅ ಪ್ರಾಪರ್ ಸಪೋರ್ಟ್ ಅಂಡ್ ಡೈರೆಕ್ಟ್. ಸೊ ದ ಬ್ಯಾಕ್ ಬೋನ್ ಈಸ್ ಯುವರ್ ಪೇರೆಂಟ್ಸ್ ಅಂತ ಹೌದು. ನನ್ನ ತಾಯಿನೂ ತುಂಬಾ ಸ್ಟ್ರಿಕ್ಟ್ ಆಗಿ ಇರ್ತಾ ಇದ್ಲು ಅವಳು ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮಾಡೋದಕ್ಕೆ. ಸೊ ಹೌದು. ದಟ್ಸ್ ವೈ ಯು ಆರ್ ಹಿಯರ್. ಕರೆಕ್ಟ್. Okay. ವೆರಿ ನೈಸ್. ಸೊ ನಿಮ್ಮ ಒಂದು AIO ಬಗ್ಗೆ ಎಲ್ಲ ಬಹಳ ಮಾಹಿತಿ ಕೊಟ್ರಿ. ಈಗ ಯಾರು ಕಲ್ತ್ಕೋಬೇಕು ಅಂದ್ರೆ ಹೌ ದೇ ವಿಲ್ ಕಾಂಟ್ಯಾಕ್ಟ್ ಯು ಥ್ರೂ ಯೋರ್ ವೆಬ್ಸೈಟ್ ಅಲ್ವಾ? www.aio.au ನಲ್ಲಿ ಹೋದ್ರೆ ದೇ ಕ್ಯಾನ್ ಕಾಂಟ್ಯಾಕ್ಟ್ ಫಾರ್ಮ್ ಇದೆ. Yes. ಹಾಗೆ ನೀವು ಈ ಒಂದು ಜಾಜ್, ಬಾಲಿವುಡ್, ಪಾಪ್, ಕ್ಲಾಸಿಕಲ್ ಹೀಗೆ ಹಲವಾರು ಪ್ರಕಾರಗಳ ಮ್ಯೂಸಿಕ್ ನ ಎಕ್ಸ್ಪರ್ಟೀಸ್ ನ ನೀವು ಹೊಂದಿದ್ದೀರಾ. ಸೊ ನೀವು ಒಂದು ಪ್ರೆಸ್ಟಿಜಿಯಸ್ ಪ್ಲಾಟ್ಫಾರ್ಮ್ ನಲ್ಲಿ ಕೂಡ ನೀವು ಪರ್ಫಾರ್ಮ್ ಮಾಡಿದ್ದೀರಾ, ಸಚ್ ಆಸ್ ಆಸ್ಟ್ರೇಲಿಯಾ ವರ್ಲ್ಡ್ ಆರ್ಕೆಸ್ಟ್ರಾ, ಆಸ್ಟ್ರೇಲಿಯಾ ಯೂತ್ ಆರ್ಕೆಸ್ಟ್ರಾ ಅಂಡ್ ವಿಲ್ಲೋಬಾಯ್ ಸಿಂಫೋನಿ ಆರ್ಕೆಸ್ಟ್ರಾ, ಹಾಗೆ ಇಂಟರ್ನ್ಯಾಷನಲ್ ಪರ್ಫಾರ್ಮೆನ್ಸ್ ಇನ್ಕ್ಲೂಡಿಂಗ್ ಜರ್ಮನಿ, ಫ್ರಾನ್ಸ್, ಸ್ಪೇನ್, ಇಂಡಿಯಾ. ಸೊ ಲೈಕ್ ಅಲೋ ವರ್ಡ್ ಕೂಡ ನೀವು ಎಲ್ಲ ಪರ್ಫಾರ್ಮೆನ್ಸ್ ಕೊಡ್ತಾ ಇರ್ತೀರಾ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸೊ ನಿಮ್ಮ ಒಂದು ಕನ್ಸರ್ಟ್ ಅಂದ್ರೆ ನೀವೇನೋ ಒಂದು ಕನ್ಸರ್ಟ್ ಅಂದ್ರೆ ಹೇಗೆ ಇರುತ್ತೆ, ನಿಮ್ಮ ಒಂದು ಪ್ರಿಪರೇಷನ್ ಎಲ್ಲ ಹೇಗಿರುತ್ತೆ, ಅದ್ರ ಬಗ್ಗೆ ಹೇಳಿ, ಎಕ್ಸ್ಪೀರಿಯನ್ಸ್ ಕೂಡ. ಶೋರ್, ಸೊ ಮ್ಯೂಸಿಕ್ ಇಸ್ ಲೈಕ್ ಯೂನಿವರ್ಸಲ್ ಲ್ಯಾಂಗ್ವೇಜ್ ಅಲ್ವಾ? ಯಾವ ದೇಶದಲ್ಲೂ ಹೋದ್ರೆ ಭಾಷೆ ಬರ್ಲಿಲ್ಲ ಆದ್ರೆ ಏನಾರ ವೈಲಿನ್ ನುಡಿಸ್ತಾರೆ, ಅರ್ಥ ಮಾಡಿಸ್ಬೋದು. ಸೊ ಅದು ಬೇರೆ ದೇಶದಲ್ಲಿ ನಮ್ಮ ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್ ಅಂದ್ರೆ ಯುರೋಪಿಯನ್ ಕಂಟ್ರೀಸ್ ಹೋದ್ರೆ ಅಲ್ಲೂ ಸೇಮ್ ಫಾರ್ಮ್ಯಾಟ್ ಇರುತ್ತೆ. ಸೊ ದಟ್ಸ್ ವೈ ಸೊ ಜರ್ಮನಿನಲ್ಲಿ ನಾನು ಜರ್ಮನ್
ಭಾಷಾ ಬರುತ್ತೆ ನನಗೆ, ನಾನು ಜರ್ಮನ್ ಮಾತಾಡ್ತೀನಿ. ಅಂಡ್ ಜರ್ಮನಿಯಲ್ಲಿ ಅಲ್ಲೇ ಜಾಸ್ತಿ ಟ್ರೆಡಿಷನ್ ಅಲ್ಲೇ ಇರುತ್ತೆ ಆರ್ಕೆಸ್ಟ್ರಾದು. ಸೊ ಅಲ್ಲಿ ನಾನು ಎಕ್ಸ್ಚೇಂಜ್ ಅಲ್ಲಿ ಪ್ರೋಗ್ರಾಮ್ ಅಂತ ಜಾಸ್ತಿ ಮಾಡಿದೆ. ಆರ್ಕೆಸ್ಟ್ರಾ ಇದು ಮಾಡ್ತಾರೆ. ತುಂಬಾ ಜಾಸ್ತಿ ಇದೆ ಅಲ್ಲಿ. Okay. ಅಂಡ್ ಸೊ ಅಲ್ಲಿ ಹೋದ್ರೆ ಜಾಸ್ತಿ ಆಪರ್ಚುನಿಟಿ ಸಿಕ್ಕುತ್ತೆ. ಸೊ ಅಲ್ಲಿ ನಾನು ತಗೊಂಡೆ ಫ್ಯೂ ಆರ್ಕೆಸ್ಟ್ರಾ ಜೊತೆ ನುಡ್ಸಕ್ಕೆ, ಬಟ್ ದಟ್ ವಾಸ್ ಲಾಂಗ್ ಟೈಮ್ ಅಗೋ. ಬಟ್ ಅಂಡ್ ಸ್ಪೇನಲ್ಲೂ ಸೇಮ್ ಅದು. ಸ್ಪೇನ್ ಜಾಸ್ತಿ ಯುರೋಪಿಯನ್ ಕಂಟ್ರಿನೂ, ಸೊ ಅಲ್ಲಿ ವೈಲಿನ್ ಜಾಸ್ತಿ, ಬಟ್ ಅಲ್ಲಿ ಜಾಸ್ತಿ ಗಿಟಾರು ಮಾಡ್ತಾರೆ ಅಲ್ಲಿ. ಗಿಟಾರ್ ಜಾಸ್ತಿ, ಫ್ಲಮಿಂಗೋ ತುಂಬಾ ಚೆನ್ನಾಗಿದೆ ಅಲ್ಲಿ. ಅಂಡ್ ಬಟ್ ಅಲ್ಲಿ ಗಿಟಾರ್ ಅಂಡ್ ವೈಲಿನ್ ಅಂಡ್ ಪಿಯಾನೋ ಎಲ್ಲ ಕಂಬೈನ್ ಮಾಡ್ತಾರೆ ಅಲ್ಲಿ. ಓಕೆ. ಅಂಡ್ ಇಂಡಿಯನ್ ಅಲ್ಲಿ ಇದು ನಮ್ದು AW ಸೇಮ್ ಟೂರಿಂಗ್ ಅಲ್ಲಿ ಮಾಡಿದ್ವಿ. ಬಟ್ ಸೂರಜ್ ಹೋಗಿದ್ದಾನೆ ಇಂಡಿಯಾಗೆ. ನೀವು ಹೇಳಿ ಸುರೇಶ್, ಹೇಗಿತ್ತು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್? ಇದು ಸೊ ಇಂಡಿಯಲ್ಲಿ ನಾನು ಕರ್ನಾಟಿಕ್ ಮ್ಯೂಸಿಕ್ ಕಲಿತೆ. ಸೊ ಅದರಲ್ಲಿ ಗಮಕಂ, I learned gamakam, I learned cool Indian Carnatic techniques that I could use back into Western classical. Okay. And ಮತ್ತೆ ನೆದರ್ಲೆಂಡ್ಸ್ ಅಲ್ಲಿ ನಾನು ಅಲ್ಲಿ ಆರ್ಕೆಸ್ಟ್ರಾ ಜಾಯಿನ್ ಮಾಡಿದೆ. ಸೊ ಅದರಲ್ಲಿ ಏನಂದ್ರೆ ನನಗೆ ಡಚ್ ಏನು ಬರಲಿಲ್ಲ, ಬಟ್ ಏನಂದ್ರೆ ಮ್ಯೂಸಿಕ್ ನನ್ನ ಸಾಗ ತರನೇ ಎಲ್ಲ. ಸೊ ಮ್ಯೂಸಿಕ್ ಇಸ್ ಯೂನಿವರ್ಸಲ್. ಸೊ ಅದರಲ್ಲಿ ನಾನು ಜಾಯಿನ್ ಮಾಡಿದೆ, ವಯಲಿನ್ ನುಡಿಸಿದೆ, ಎಲ್ಲರೂ ಇಷ್ಟಪಟ್ಟರು. ಸೊ and that was a nice way to make like friends, make good friends. ಸೊ ಒಂದು ಲಾಟ್ ಆಫ್ ಪ್ರಿಪರೇಷನ್ ಕೂಡ ಇರುತ್ತೆ ನಿಮ್ಗೆ ಅಲ್ವಾ ಇದೆಲ್ಲ? ಹೌದು. ಓಕೆ. ಸೊ ಹಾಗೆ ನೀವು ಬಂದಿರೋ ಇನ್ನೊಂದು ಮುಖ್ಯ ಉದ್ದೇಶ ಏನಂದ್ರೆ ನಿಮ್ಮ ಒಂದು ಅಪ್ಕಮಿಂಗ್ ಕನ್ಸರ್ಟ್ ವಿಚ್ ಇಸ್ ದಟ್ AR ರೆಹಮಾನ್ ಇನ್ ಸಿಂಫೋನಿ ಅಂತ. ಸೊ ಇದು ಅಕ್ಟೋಬರ್ ಅಲ್ಲಿ ಬರ್ತಾ ಇದೆ ಆಕ್ಚುಲಿ. ಸೊ ಈ ಒಂದು ಕನ್ಸರ್ಟ್ ಬಗ್ಗೆ ಕೂಡ ಹೇಳಿ. ಈ ಒಂದು ಐಡಿಯಾ ಹೇಗ್ ಬಂತು? ಈ ಕನ್ಸರ್ಟ್ ಅಲ್ಲಿ ಏನೇನು ಈಗ ಆಡಿಯನ್ಸ್ ಈಗ ಕೇಳ್ತಾ ಇರೋರು, ನೋಡ್ತಾ ಇರೋರು, ಸೊ ಏನಿರುತ್ತೆ ಈ ಒಂದು ಕನ್ಸರ್ಟ್ ಅಲ್ಲಿ? ವಾಟ್ ದೇ ಕ್ಯಾನ್. ಸೊ ಏನಂದ್ರೆ AR ರೆಹಮಾನ್ ಅವನು he has composed like some of the greatest masterpieces from not just only Hindi songs but Tamil songs, Telugu songs, basically all languages. And so after doing a lot of 2 concerts on just the North Indian, we did very Bollywood songs ನುಡಿಸ್ತಾ ಇದ್ವಿ ಅಂತ ನಮಗೆ ಇಷ್ಟ ಇರಲಿಲ್ಲ. ಸ್ವಲ್ಪ ತಮಿಳ್ ಸಾಂಗ್ಸು, ತೆಲುಗು ಸಾಂಗ್ಸು ನಾವು ನುಡಿಸ್ಬೇಕು ಅಂತ ನಮಗೆ ಆಸೆ ಇತ್ತು. ಸೊ ಅದಕ್ಕೇನೆ AR ರೆಹಮಾನ್ಗೆ ನಾವು ಹೋದ್ವಿ. ಸೊ last year I was doing some research on AR Rahman, so all the songs, and I was just discovering all of these great hidden songs that no one has ever listened to, including the background music score. So AR Rahman, he composes all of the background music scores as well for movies. So that's very famous actually. Ordu ella music allu tagondre a theme, a background music irutalla. Like you'll hear a theme or like from a movie like even Bombay. Bombay, like you'll hear the flute theme, but otherly movie background alli adu flute kelsbodu. So adu ಆದರೆ ಏನಂದ್ರೆ ಇದು ಕಾನ್ಸರ್ಟ್ ಅಲ್ಲಿ ಅದು ನಾವು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದೀವಿ ಅಂಡ್ ಕಾನ್ಸರ್ಟ್ ಹಾಲ್ ಅಲ್ಲಿ ನಾವು ನುಡಿಸ್ತಾ ಇದೀವಿ. ಏನ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆನ್ AR ರೆಹಮಾನ್ ಕಂಪೋಸ್ ಮಾಡ್ದ ಇದು ನಾವು ಪ್ರೆಸೆಂಟ್ ಮಾಡ್ತಾ ಇದೀವಿ. ಮತ್ತೆ ಜಿಂಗಲ್ಸ್ ಪ್ರೆಸೆಂಟ್ ಮಾಡ್ತಾ ಇದೀವಿ ಕಾನ್ಸರ್ಟ್ ಅಲ್ಲಿ, ಬಿಕಾಸ್ ದಟ್ಸ್ ಹೌ ಹಿ ಸ್ಟಾರ್ಟೆಡ್, ರೈಟ್? ದಟ್ಸ್ ಹೌ Mani Ratnam found AR Rahman through his famous jingle of Leo's Coffee. So that is what we're exactly performing. That jingle from Leo's Coffee that got him his first ever Tamil film, which was Roja. So, so it's all about a journey through AR Rahman's career, his life, his major milestones. I was really inspired. I was telling you that AR Rahman's like my favorite music director. And also I can see, in and out about AR Rahman, how we come to this field. ಹೇಗೆ ಅವರು ರೋಜಾ ಫಸ್ಟ್ ಮೂವಿಯಿಂದ ಅವರು ಬಂದು ಸ್ಟಾರ್ಟ್ ಮಾಡಿದ್ದು. ಸೊ he worked in number of ಪಾಪ್ಯುಲರ್ ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್ ಜೊತೆ ಎಲ್ಲ ಮಾಡಿದ್ದಾರೆ. ನೀವು ಹೇಳ್ದಂಗೆ ಹಿಂದಿ, ತಮಿಳು, ಹಾಗೆ ಏನು ತೆಲುಗು ಅಂಡ್ ಆಲ್ಸೋ ಲೈಕ್ ಇಂಗ್ಲಿಷ್. ಸೊ ಆ ಒಂದು journey through the languages and go first big Indian composer to break through the international market to go into Western market, actually through the movie Tal is the one that got him. That's amazing. Shot him up real
to like international fame Oh. through with Andrew Lloyd Webber. He's a Okay. British playwright Okay. and opera writer as well. He wrote the opera Phantom of the Opera, Okay. and so he noticed A.R. Rahman through the music from the movie Tal, ಹೌದು. and got him to commission music for a Bollywood opera called Yeah. Bombay Dreams, Wow. and that got him his international fame Wow. back in 2000. So That's how he come to the Slumdog Millionaire. Yeah, The into Drive that. Out. That's Yeah. how he got the Oscar award as That's well. right. Yes, yes. So we present his music basically in chronological order in this concert. So very nice. How he was able to. You're just telling go- the story Correct. about A.R. Rahman, Yes. his whole journey. Yeah. Yeah. So that's so beautiful actually. I can Yeah. still imagine. So ತುಂಬಾ ಚೆನ್ನಾಗಿದೆ ನಿಮ್ಮ ಒಂದು ಥೀಮು. ಇದೇ ತರ ಸಕ್ಸಸ್ ಆಗ್ಲಿ ಅಂತ ಕೇಳ್ಕೊಳ್ತೀನಿ. ನಿಮ್ಮ Thank ಒಂದು you. ಎ ಹೋಗಿ ಸೂರಜ್ ಮತ್ತೆ ಸಾಗರ್ ಮತ್ತೆ ಹಾಗೆ ನಾಗರಾಜ್ ಅವರೇ ನಿಮ್ಗೆಲ್ಲ. So this Rahman concert will be definitely a blockbuster ಅಂತಾನೆ ಹೇಳಬೇಕು. ಡೆಫಿನೆಟ್ಲಿ. ಯಾಕೆಂದ್ರೆ ರೆಹಮಾನ್ಸ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಉಪಯೋಗಿಸ್ತಾನೆ. ಮೋಸ್ಟ್ ಆಫ್ ದೆಮ್ ಆರ್ ವೆಸ್ಟರ್ನ್ ಕ್ಲಾಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಜಾಸ್ತಿ ಉಪಯೋಗಿಸ್ತಾನೆ ಬಿಕಾಸ್ Okay. he wants that vibration and ಓಕೆ. thrilling. That's what unique ಗೂಸ್ ಬಂಪ್ಸ್ ಬರುತ್ತಲ್ಲ ಬರುತ್ತೆ, ಹೌದು. ಆ ಥರ ಮ್ಯೂಸಿಕ್ ಪ್ರೊಡ್ಯೂಸ್ ಮಾಡೋದಕ್ಕೆ he will do that Okay. perfectly suits for AIO. ಹೌದು. So ಅದರಿಂದ it is really enthralling Mm. and But not just the Western instruments, also like Shahanai. No, that is Ghatam, it's always and there. Mridangam. Not always, no. Last concert only we didn't use Mridangam and we didn't use So Ghatam. this time you are using all these These more like South traditional, Indian, traditional Indian classical instruments, and that is Yeah. fascinating. That That's is the going to other be- uniqueness. I don't think Okay. I've ever seen like Shahanai and orchestra together. Shahna so- is so beautiful. Yeah, Actually, yeah. oh, that's So gonna good. be wonderful. Actually, so ಎಲ್ಲಾ ತರ ಇನ್ಸ್ಟ್ರೂಮೆಂಟ್ ಹೌದು. ನೋಡ್ಬೋದು ಯಾಕಂದ್ರೆ ನೋಡ್ಬೋದು, uses. ಕೇಳಿಸ್ಬೋದು, yeah, live ಅಲ್ಲಿ, yeah. So you are having this on Saturday 18th October at 5 p.m. and then Sunday 19th October at 2 p.m. Correct. at Sydney Conservatorium. Yes. So ಅಲ್ಲಿ ನಿಮ್ಮ ಒಂದು ಈ ಕಾನ್ಸರ್ಟ್ ನಡೀತಾ ಇದೆ. So ticket they have to visit www.aio.org.au. So ನಿಮ್ಮ ಒಂದು ಈ ವೆಬ್ಸೈಟ್ ಮೂಲಕ they can purchase the tickets. So amazing. So ಹಾಗೆ ಬನ್ನಿ, ನಾನು ಇದು ಒಂದು ಸ್ಪಾನ್ಸರ್ ನಾನು ಅನೌನ್ಸ್ ಮಾಡಬೇಕು. ಸೊ ಈಗೆಲ್ಲ ಚಳಿಗಾಲ. ಸೊ ಚಳಿಗಾಲದಲ್ಲಿ ನಾವೆಲ್ಲ ಅಸ್ವಸ್ಥರಾಗ್ತೀವಿ. ಸೊ ಹಾಗಾದಲ್ಲಿ ನಾವು ಮಾಡಬೇಕಾದ ಫ್ಯೂ ಈ ಒಂದು ಕ್ರಮಗಳನ್ನ ಬಗ್ಗೆ ನೀವು ತಿಳ್ಕೊಳ್ಳೋಣ. ಸೊ ನೀವು ನಿಮ್ಮ GP ಅವರು ಲಭ್ಯ ಇದ್ರೆ ನೀವು ಭೇಟಿ ಮಾಡಿ. ಸೊ ಉಚಿತ ಆರೋಗ್ಯ ಸಲಹೆಗಾಗಿ ಹೆಲ್ತ್ ಡೈರೆಕ್ಟ್ಗೆ ಕರೆ ಮಾಡಿ. ಸೊ TIS ಭಾಷಾಂತರ ಸೇವೆಯ ಮೂಲಕ ನೋಂದಾಯಿತ ನರ್ಸ್ ನಿಮಗೆ ಮುಂದೇನು ಮಾಡಬೇಕು ಅಂತ ಸಲಹೆ ಕೂಡ ನೀಡ್ತಾರೆ. ಹಾಗೆ ತುರ್ತು ವೈದ್ಯಕೀಯ ಸಹಾಯ ಬೇಕಾದರೆ ಮತ್ತು GP ಲಭ್ಯವಿಲ್ಲದ ಸಂದರ್ಭದಲ್ಲಿ ಅರ್ಜೆಂಟ್ ಕೇರ್ಗೆ ಉಚಿತ ಆಯ್ಕೆಯಾಗಿರುತ್ತದೆ. ಸೊ ಜೀವಕ್ಕೆ ಅಪಾಯವಾದ ತುರ್ತು ಪರಿಸ್ಥಿತಿಯಲ್ಲಿ 000ಗೆ ನೀವು ಕರೆ ಮಾಡಿ. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ಸೌತ್ ವೆಸ್ಟರ್ನ್ ಸಿಡ್ನಿ PHN ವಿಂಟರ್ ವೆಲ್ನೆಸ್ ಅಂತ ನೀವು ಅದನ್ನು ಸರ್ಚ್ ಮಾಡಬಹುದು. ಅದರ ಒಂದು ಕಾಂಟ್ಯಾಕ್ಟ್ ಕೂಡ ಇದೆ. ಅದು 1-800-022 ಹಾಗೆ 222 ಅಂದ್ರೆ 1800-022 ಹಾಗೆ 222 ಹೆಲ್ತ್ ಡೈರೆಕ್ಟ್. ಸೊ ಇದು ಒಂದು ಸ್ಟೇಷನ್ ಸ್ಪಾನ್ಸರ್. ಹಾಗೆ ನೀವು ನಿಮ್ಮ ಒಂದು ಬಿಸ್ನೆಸ್ಗೆ ಸ್ಪಾನ್ಸರ್ಶಿಪ್ ಪ್ಯಾಕೇಜ್ ಮೂಲಕ ಕೂಡ ಸ್ಮಾಲ್ ಇನ್ವೆಸ್ಟ್ಮೆಂಟ್ ನೀವೆಲ್ಲ ಮಾಡಬೇಕು ಅಂದ್ರೆ ನಮ್ಮ ಒಂದು ಸ್ಟೇಷನ್ನ ಬಿಸ್ನೆಸ್ ಅವರ್ಸ್ಗೆ ನೀವು ಸಂಪರ್ಕ ಮಾಡಿ. ನಮ್ಮ ಒಂದು ಸ್ಟೇಷನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ 97736670 ಅಥವಾ 97921926. ಹಾಗೆ ನಮ್ದು ಒಂದು ಇಮೇಲ್ ಅಡ್ರೆಸ್ ಕೂಡ ಇದೆ, admin@connectfm.au ಅಂತ. ಸೊ ನೀವು ಈ ಒಂದು ನಮ್ಮ ಒಂದು ಸ್ಟೇಷನ್ ನೀವು ಕಾಂಟ್ಯಾಕ್ಟ್ ಮಾಡೋದ್ರಿಂದ ನಿಮಗೆ ಆಕರ್ಷಕರ ನಿಮಗೆ ಎಲ್ಲ ಒಂದು ಸ್ಪಾನ್ಸರ್ಶಿಪ್ ಪ್ಯಾಕೇಜಸ್ ಕೂಡ ನಿಮಗೆ ಒಂದು ಕಸ್ಟಮೈಸ್ ಆಗೋ ಕೂಡ ನಾವು ಕೊಡ್ತೀವಿ. ಸೊ ಸೂರಜ್ ಸಾಗರ್ ಅವರೇ, ನೀವು ಇವತ್ತು ಬಂದು ಬಹಳಷ್ಟು ಮಾಹಿತಿಯನ್ನ ನೀವು ಕೊಟ್ರಿ ಆಕ್ಚುಲಿ. ಹಾಗೆ ನಾನು ಸೂರಜ್ ಅವ್ರ ಬಗ್ಗೆ ಇನ್ನೊಂದು ಹೇಳ್ಬೇಕಂದ್ರೆ ಯು ಆಲ್ಸೋ ಸೋಲ್ ಅರೇಂಜರ್ ಅಂಡ್ ಟ್ರಾನ್ಸ್ಕ್ರೈಬರ್ ಆಫ್ ದ ಇಂಡಿಯನ್ ಶೀಟ್ ಮ್ಯೂಸಿಕ್ ಯೂಸ್ ಬೈ ಆರ್ಕೆಸ್ಟ್ರಾ. ಸೊ ನೀವೊಂದು ಟ್ರಾನ್ಸ್ಕ್ರೈಬ್ ಕೂಡ ಮಾಡ್ತೀರಾ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಸೊ ಏನಂದ್ರೆ ಅದು ಹಾಡ್ ಕೇಳಿಸ್ಕೊಂತೀನಿ, ಅದಾದ್ಮೇಲೆ ನಾನು ಸೆಪರೇಟ್ ಮಾಡ್ತೀನಿ. ಇವಾಗ ಈ ವೈಲಿನ್ ನುಡಿಸ್ತಾ ಇದ್ದೆ, ಫ್ರೆಂಚ್ ಹಾರ್ನ್ ನುಡಿಸ್ತಾ ಇದ್ದೆ, and the trumpet is playing, and then I will be able to put all those notes onto the paper and create all these layers of music. So at any one time you will have all of these 20 or 30 different parts of music playing at the same time. So that's what I do. I arrange that music for the whole song. Yeah. ನೀವೇ ಅದೆಲ್ಲ ಟ್ರಾನ್ಸ್ಕ್ರೈಬ್ ಎಲ್ಲ ಮಾಡ್ತೀರಾ. ವೆರಿ ಚಾಲೆಂಜಿಂಗ್ ಅನ್ಸುತ್ತಲ್ಲ ಅದು. ಸೊ ಯು ಹ್ಯಾವ್ ಟು ಲಿಸನ್ ಅಂಡ್ ಅದು ಮಾಡಬೇಕು. ಓಕೆ, ವೆರಿ ನೈಸ್. ಸೊ
ನೀವು ನಮ್ಮ ಒಂದು ಶ್ರೋತೃಗಳು ನೋಡ್ತಾ ಇರೋರಿಗೆ ಕೇಳಿಸ್ಕೊತಾ ಇರೋರಿಗೆಲ್ಲ ಏನಾದರೂ ನೀವೊಂದು ಮೆಸೇಜ್ ಕೊಡಬೇಕು, ಅಡ್ವೈಸ್ ಕೊಡ್ಬೇಕಂದ್ರೆ ಹೇಳಿ. Yeah, message for the Kannada listeners of Appu Radio. I would say that music ಕೇಳಿಸ್ಕೊಳ್ಳಿ, ಎಂಜಾಯ್ ಮಾಡಿ. ಆ್ಯಂಡ್ ಯಾವ್ದಾದ್ರು ಫಿಲ್ಮ್ ನೋಡ್ತಾ ಇದ್ರೆ ಸ್ವಲ್ಪ ಮ್ಯೂಸಿಕಲ್ಲಿ ಸ್ವಲ್ಪ ಜಾಸ್ತಿ ಅಟೆನ್ಷನ್ ಕೊಡಿ ಆ್ಯಂಡ್ ನೋಟಿಸ್ ಮಾಡಿ, ಗಮನ ಮಾಡಿಸು. ನಿಮಗೆ ಹೆಂಗೆ ಅನಿಸುತ್ತೆ ಮ್ಯೂಸಿಕ್ ಕೇಳ್ಕೊಂಡ್ರೆ. ವೆರಿ ನೈಸ್. ನೀವು ಸೂರಜ್ ಅವರೇ? ಏನಂದ್ರೆ ಇದು ಟೈಮ್ ಇದ್ರೆ ಸ್ಪೆಂಡ್ ಮಾಡಿ ಏನು ಇನ್ಸ್ಟ್ರೂಮೆಂಟ್ ಕಲಿಯೋಕ್ಕೆ. ಬಿಕಾಸ್ by engaging in the act of playing music, you are able to reach a higher level. And when I every time I play music, I feel that I'm in that higher level, that higher spirit. ಇದೊಂಥರ ಮೆಡಿಟೇಷನ್, ಸೀಟಿಂಗ್ ಅಂತಾನೂ ಹೇಳ್ಬೋದು ಅಲ್ವಾ ನಿಮಗೆ? ಹೌದು ಖಂಡಿತ. ಸೊ ಏನಂದ್ರೆ any spare time ಇದ್ರೆ please listen or learn music, learn an instrument. So ಖಂಡಿತ. ಸೊ ನಾಗರಾಜ್ ಅವರೇ, ನೀವೇನು ಹೇಳಕ್ಕೆ ಇಷ್ಟ? ಅಂದ್ರೆ ರೆಹಮಾನ್ ಕಾನ್ಸರ್ಟ್ ಮಾತ್ರ ಬಿಡ್ಬೇಡಿ. ರೀಸನ್ ಏನ್ ಹೇಳ್ತೀನಿ ಅಂದ್ರೆ, ಕನ್ನಡದವರಾಗ್ಲಿ ಅಥವಾ ಇಂಡಿಯನ್ಸ್, ಮೋಸ್ಟ್ ಆಫ್ ದೆಮ್ ದೇ ನೆವರ್ ಎಕ್ಸ್ಪೋಸ್ ಟು ವೆಸ್ಟರ್ನ್ ಕ್ಲಾಸಿಕಲ್. ವೆಸ್ಟರ್ನ್ ಕ್ಲಾಸಿಕಲ್ ಅನ್ನೋದು ಏನು ಗೊತ್ತೇ ಇಲ್ಲ ಅವ್ರಿಗೆ. ಅಂದ್ರೆ ಕೆಲವರು ಎಲ್ಲರಿಗೂ ಕೇಳ್ತಾ ಇಲ್ಲ, ಸುಮಾರು ಜನಕ್ಕೆ ಎಕ್ಸ್ಪೋಜರ್ ಇಲ್ಲ, ತಿಳ್ಕೊಂಡಿರ್ತಾರೆ ಅಷ್ಟೇ ಹೊರತು ಎಕ್ಸ್ಪೋಜರ್ ಇಲ್ಲ. ಬಟ್ ವೆನ್ ಯು ಕಮ್ ಅಂಡ್ ಸಿ ಪ್ಲೇಯಿಂಗ್ ಆಲ್ ದ 16 ಇನ್ಸ್ಟ್ರೂಮೆಂಟ್ಸ್ ಇನ್ ಸಿಂಕ್ರನಸ್, ಇಟ್ ಈಸ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸು. ಆ ಎಕ್ಸ್ಪೀರಿಯನ್ಸ್ ಬಿಡಬೇಡಿ, ಮಕ್ಕಳನ್ನು ಕರ್ಕೊಂಡ್ಬನ್ನಿ, ತೋರಿಸಿ ಅವ್ರಿಗೆ ಹೆಂಗಿರುತ್ತೆ ಇನ್ಸ್ಟ್ರೂಮೆಂಟ್ಸ್ ಅಂತ. ಅವ್ರಿಗೂ ಕೂಡ ಲೈಕ್ ಆಗುತ್ತೆ. ದಿಸ್ ಇಸ್ ದ ಬೆಸ್ಟ್ ಆಪರ್ಚುನಿಟಿ ಟು ಶೋ ದೆಮ್ ದಿ ಟ್ಯಾಲೆಂಟ್ಸ್ ಅಂಡ್ ದಿ ಮ್ಯೂಸಿಕ್. ಥ್ಯಾಂಕ್ ಯು ಸೋ ಮಚ್. ನೀವು ಎಲ್ಲ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಒಂದು ಬ್ಯಾಕ್ಗ್ರೌಂಡ್ ಬಗ್ಗೆ, ನಿಮ್ಮ ಒಂದು ಮ್ಯೂಸಿಕಲ್ ಜರ್ನಿ ಬಗ್ಗೆ, ಹಾಗೆ ನಿಮ್ಮ ಒಂದು ಕಂಪನಿ AIO ಬಗ್ಗೆ, ಅದರ ಒಂದು ಮುಂಬರುವ ಕಾರ್ಯಕ್ರಮ AR ರೆಹಮಾನ್ ಇನ್ ಸಿಂಫೋನಿ ಅಂತ ಮತ್ತೆ ರಿಪೀಟ್ ಮಾಡ್ತೀನಿ. ಇದು ಸಾಟರ್ಡೆ 18th ಅಕ್ಟೋಬರ್ 5 PM, ಸಂಡೇ 19th ಅಕ್ಟೋಬರ್ 2 PM, 2 ಕನ್ಸರ್ಟು. ಇದು ಒಂದು ಸಿಡ್ನಿ ಕನ್ಸರ್ವೇಟೋರಿಯಂ ವೆನ್ಯೂ ಅಲ್ಲಿ ನಡೀತಾ ಇದೆ. ಸೊ ಟಿಕೆಟ್ಗೆ ಯು ಕ್ಯಾನ್ ಗೋ ಟು ದ ವೆಬ್ಸೈಟ್ www.aio.org.au. ಸೊ ನೀವು ಆ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಈ ಒಂದು ಟಿಕೆಟ್ನ ನೀವು ಪರ್ಚೇಸ್ ಮಾಡ್ಬೋದು. ಈಗ ತಾನೇ ಹೇಳ್ದಂಗೆ ಇದು ಒಂದು AR ರೆಹಮಾನ್ ಒಂದು ಮ್ಯೂಸಿಕಲ್ ಜರ್ನಿಯ ಒಂದು ಲೈಫ್ ಸ್ಟೋರಿನೇ ಇದು ಹೇಳುತ್ತೆ. ಸೊ ಆಲ್ಮೋಸ್ಟ್ ಎಲ್ಲಾ ತರ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ನು ಕೂಡ ಇದರಲ್ಲಿ ಉಪಯೋಗಿಸಿದ್ದಾರೆ. ಸೊ ಇದು ಒಂದು ಫ್ಯಾಮಿಲಿ ಇವೆಂಟ್. ಸೊ ನೀವು ನಿಮ್ಮ ಮಕ್ಕಳು, ನಿಮ್ಮ ಫ್ರೆಂಡ್ಸ್ ಎಲ್ಲರೂ ನೀವು ಕರ್ಕೊಂಡ್ ಬರ್ಬೋದು. ಸೊ ದಯವಿಟ್ಟು ಮರಿಬೇಡಿ. ಸೊ 19th and 18th of October. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ತುಂಬಾ ಥ್ಯಾಂಕ್ಸ್. ತುಂಬಾ ಥ್ಯಾಂಕ್ಸ್. Thank you. ಫಾರ್ ಅಪ್ಪು ರೇಡಿಯೋ. Yeah, you're welcome.